ವೀಕ್ಷಕರೇ ನಮಸ್ಕಾರ. ಕೃಷಿ ವೈವಿಧ್ಯದಲ್ಲಿ ನಾವಿವತ್ತು ಪರಿಚಯಿಸ್ತಾ ಇದ್ದೇವೆ ಬಳಂಜ ಫಾರ್ಮ್ಸ್. ಬೆಳ್ತಂಗಡಿ ತಾಲೂಕಿನ ಅನಿಲ್ ಬಳಂಜ ಇವರು ವಿದೇಶಿ ತಳಿಗಳನ್ನು ನಮ್ಮ ದೇಶಕ್ಕೆ ಭಾರತಕ್ಕೆ ತಂದು ಇಲ್ಲಿ ಇವರು ಬೆಳೆಸಿ ಸಾಮಾಜಿಕ ಜಾಲತಾಣದಲ್ಲಿ ಹೆಸರುವಾಸಿಯಾದವರು. ಇವರು 1500ಕ್ಕೂ ಹೆಚ್ಚು ಪ್ರಭೇದದ ವಿದೇಶಿ ಹಣ್ಣುಗಳನ್ನು ಬೆಳೆಸಿ ಇಲ್ಲಿ ಈ ಪ್ರಯೋಗವನ್ನು ಮಾಡಿ ಒಂದು ಸಫಲರಾದವರು. ಬನ್ನಿ ವೀಕ್ಷಕರೇ, ಇವತ್ತು ನಾನು ಇವರ ಪರಿಚಯ ಮಾಡಿಸಿದ್ದೇನೆ. ಸರ್ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಸರ್, ಎಷ್ಟು ವರ್ಷ ಆಯ್ತು ಕೃಷಿಗೆ ಉತ್ತೇಜನ ಕೊಟ್ಟು? ಇದು 35 ವರ್ಷ ಹಿಂದೆ ಪರ್ಚೇಸ್ ಮಾಡಿರುವಂತ ಒಂದು ಖಾಲಿ ಜಮೀನು, ಬಂಜರು ಜಮೀನು ಅಂತ ಹೇಳಿ ಕರಿಬಹುದು. ಯಾವುದೇ ರೀತಿಯ ಬೆಳೆಗಳು ಇದರಲ್ಲಿ ಇರಲಿಲ್ಲ, ಕಾಡು ತುಂಬಿಕೊಂಡಿರುವಂತ ಇದ್ದಿದ್ದದು. ಇದರಲ್ಲಿ ಸುಮಾರು ನಾನು ನನ್ನ PUC ನಾನು ಓದ್ಕೊಂಡಿರುವಂಥವನು. ಯಾವುದೇ ಬಾಟ್ನಿ ಸ್ಟೂಡೆಂಟ್ ಅಲ್ಲ, ಯಾವುದೇ ರೀತಿಯ ವಿಶೇಷವಾದಂಥ ಪರಿಣಿತ ಅಲ್ಲ ನಾನು. ಕೃಷಿಯಲ್ಲಿ ಹೀಗೆ ಅಡಿಕೆ ನಮ್ಮಲ್ಲಿ ಸಾಮಾನ್ಯವಾಗಿ ರಬ್ಬರು, ಅಡಿಕೆ, ಬಾಳೆ, ತೆಂಗು ಇಂಥವುಗಳನ್ನು ನಾವು ಬೆಳೀತಾ ಇದ್ವಿ. ಈ ಸಂದರ್ಭದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನು ನಮಗಾಗಿ, ನಮ್ಮ ಹೊಟ್ಟೆಗಾಗಿ ನಾವು ವಿಷಮುಕ್ತ ಆಹಾರಗಳನ್ನು ತಿನ್ನಬೇಕು ಅಂತ ಹೇಳುವಂಥ ಕಾನ್ಸೆಪ್ಟಲ್ಲಿ ನಾವು ಬೆಳೆದಿದ್ವಿ. ಕ್ರಮೇಣ ಇವುಗಳನ್ನು ಯಾಕೆ ನಾವು ವ್ಯಾವಹಾರಿಕವಾಗಿ ಬೆಳಿಬಾರ್ದು ಅಂತ ಹೇಳುವಂಥದ್ದು ಒಂದು ಸಾಕಷ್ಟು ನಾನು ಬರುವಂಥ ಕೃಷಿಗೆ ಬಂದ ಸಮಯದಲ್ಲಿ ಅಡಿಕೆಗೆ 40 ರೂಪಾಯಿಗೆ ಬಿದ್ದು ಬಿಡ್ತು ಒಮ್ಮೆ ಮಾರ್ಕೆಟ್. ಇನ್ನೊಂದೇನೆಂದರೆ, ಈ ಅಡಿಕೆ ಅಂತ ಹೇಳುವಂಥದ್ದು ಒಂದು ಖಾದ್ಯ ವಸ್ತು ಅಲ್ಲ. ನಾವು ಈಗ ಬಾಳೆಹಣ್ಣು ಅಥವಾ ಅಕ್ಕಿ ಅಥವಾ ಧಾನ್ಯಗಳನ್ನು, ಟೊಮೆಟೊ, ತರಕಾರಿಗಳನ್ನು ತಿಂದಾಗೆ ತಿನ್ಲಿಕ್ಕಾಗೋದಿಲ್ಲ. ಜೊತೆಗೆ ಇದು ರಾಸಾಯನಿಕ ವಸ್ತುಗಳನ್ನು ಜೊತೆಗೆ ಸೇರಿಕೊಂಡು ಗುಟ್ಕಾ, ನಮ್ಮ ಬೀಡಗಳಂಥ ಪಾನ್ಗೆ ಹೋಗುವಂಥ ಒಂದು ತಳಿ. ಹಾಗಾಗಿ ಎಷ್ಟು ಸಮಯ ಇವುಗಳನ್ನು ನಾವು ಬೆಳಿಬಹುದು ಅಥವಾ ಇದನ್ನು ಮಾರುಕಟ್ಟೆ ಪಡಿಬಹುದು ಅಂತ ಹೇಳುವಂಥದ್ದು ಒಂದು ರೀತಿಯ ಶೋಚನೀಯ. ಪ್ರತಿ ವರ್ಷವನ್ನು ಹೇಳುವಂಥದ್ದು, ಅಲ್ಲಿ ಯುದ್ಧ ಆಯ್ತಂತೆ ಅಡಿಕೆಗೆ ಬೀಳ್ತದಂತೆ, ಇದು ಇಲ್ಲಿ ಆಗ್ತದಂತೆ, ಬ್ಯಾನ್ ಆಗ್ತದಂತೆ, ಹೀಗಿಂತ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಪರ್ಯಾಯವಾಗಿ ನಾವು ಬೇರೆ ಹಣ್ಣಿನ ಗಿಡಗಳನ್ನು, ಯಾಕಂದರೆ ಬೇರೆ ಯಾವ ಧಾನ್ಯಗಳು, ನಾವು ಭತ್ತಗಳನ್ನು ಎಲ್ಲ ಸಾಕಷ್ಟು ಬೆಳೆದವರು, ನಮ್ಮಲ್ಲಿ ಕೂಡ ಭತ್ತದ ಗದ್ದೆಗಳಿದ್ದು, ಇಲ್ಲಿ ಕಾಡು ಹಂದಿಗಳ ಉಪದ್ರ, ಹಕ್ಕಿಗಳ ಉಪದ್ರ, ನವಿಲುಗಳ ಉಪದ್ರ, ತುಂಬ ಸಮಸ್ಯೆಗಳು. ಯಾಕಂದರೆ ಬೆಳೆದ ಬೆಳೆ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಹೊಸತನ್ನು ನಾವು ರೈತರು ಯಾಕೆ ಬೆಳಿಬಾರ್ದು? ಇವಾಗ ಫಾರ್ ಎಕ್ಸಾಂಪಲ್, ನಾವು ಅಂಗಡಿಗೆ, ಶಾಪಿಗೆ ಹೋದರೆ, ಯಾವುದೋ ಫ್ರೂಟ್ ಶಾಪಿಗೆ ಹೋದರೆ, ಸ್ಟ್ರಾಬೆರಿ ಅಂತ ಹೇಳುವಂಥದ್ದು 60 ರೂಪಾಯಿಗೆ ಒಂದು ಪೌಚ್, 200 ಗ್ರಾಮ್ಸಿನ ಒಂದು ಪೌಚ್. 60 ಅಂದರೆ ಒಂದು 300 ರೂಪಾಯಿ ಆಯಿತು ಪರ್ kgಗೆ. ಅದೇ ಥರ 100 ಗ್ರಾಮ್ಸಿನ ಒಂದು ಪೌಚ್ ಬೆರಿಗಳು ಬರ್ತಾವಲ್ಲ, ಈ ಬ್ಲೂಬೆರಿ ಅಂತ ಹೇಳಿ, ಅದಕ್ಕೆ 250 ರೂಪಾಯಿ, 300 ರೂಪಾಯಿ ಈಸ್ ಈಕ್ವಲ್ ಟು 100 ಅಂದರೆ 300 ರೂಪಾಯಿ ಅಂದರೆ 310 3000 ರೂಪಾಯಿ ಆಯಿತು kg. ಅಂಥ ಬೆಳೆಗಳನ್ನು ನಾವೇ ನಮ್ಮ ದೇಶದಲ್ಲಿ ಬೆಳೆದು ಬಿಟ್ಟು ಯಾಕೆ ಪರಿಚಯ ಮಾಡ್ಕೊಳ್ಬಾರ್ದು? ಇನ್ನೊಂದು, ನಮಗೆ ಫೈಟೇ ಇರೋದಿಲ್ಲ, ಯಾಕಂದರೆ ಪಕ್ಕದವು ಬೆಳೆಯೋದಿಲ್ಲ ಅಂಥ ವೆರೈಟಿಗಳನ್ನು. ಅಂಥ ಹೊಸ ಬೆಳೆಗಳನ್ನು ರೈತರಿಗೆ ಪರಿಚಯಿಸಬೇಕು ಅಂತ ಹೇಳುವಂಥ ಒಂದು ಉದ್ದೇಶದ ಜೊತೆಗೆ ನಾನು ಅದನ್ನು ಹವ್ಯಾಸವಾಗಿ ತಗೊಂಡೆ. ನನಗೆ ಅಂದರೆ ಈ 1500 ತಳಿಗಳು ಅಂತ ಹೇಳುವಾಗ ಎಲ್ಲವನ್ನು 100 ಗಿಡ ಹಾಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಅಷ್ಟು ನಾವು ಶಕ್ತರೂ ಅಲ್ಲ. ಹಾಗಾಗಿ ಒಂದಷ್ಟು ಬೆಳೆಗಳನ್ನು ನಾವು ಬೆಳೆದು ನಮ್ಮ ರೈತರಿಗೆ ಅದರಲ್ಲಿ ಯಾವುದು ಒಳ್ಳೆಯದುಂಟು ಅದನ್ನು ರೈತರಿಗೆ ಹಂಚಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡುವ ಅಂಥೇಳಿ ಒಂದು ಆಸಕ್ತಿ ಬಂದದ್ದು. ಜೊತೆಗೆ ಫಸ್ಟಿಗೆ ಬೆಳೆದಂಥ ಆ ಸಮಯದಲ್ಲಿ ನಮಗೆ ಈ ಫೇಸ್ಬುಕ್ಕು ಮತ್ತು ವಾಟ್ಸಪ್ ಎಲ್ಲ ಬಂದ ಕಾಲ, ನಾನು ಇದು ಕೃಷಿಗೆ ಇಳಿದ ಟೈಮಲ್ಲಿ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಹಣ್ಣಾಯಿತು, ಖುಷಿಯಿಂದ ಹಂಚಿಕೊಂಡೆ ಫೋಟೋವನ್ನು, ನಮ್ಮಲ್ಲೇ ಬೆಳೆದಿದ್ದು ಅಂತೇಳಿ. ಆವಾಗ ವಿದೇಶಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವ ಕೇಳಿದ ಅದರದ್ದು ಬೀಜ ಕಳಿಸ್ಕೊಡ್ಬೋದು ಅಂತ. ನಾನು ಅವಾಗ ಏನೂ ಅರಿಯದವ, ಈ ವಿದೇಶಕ್ಕೆ ಯಾವ ರೀತಿ ಬೀಜಗಳನ್ನು ಕಳಿಸ್ಕೊಡ್ಬೇಕು, ವಿದೇಶ ಅಂದರೆ ಏನು ಅಂತ ಹೇಳಿ ಅರಿಯದ ಪರಿಸ್ಥಿತಿಯಲ್ಲಿದ್ದವನ ಅವನಲ್ಲೇ ಕೇಳಿಕೊಂಡೆ, ಹೀಗೀಗೆ ಮಾಡು ಅಂತ ಹೇಳುವಂಥ ಡೀಟೇಲ್ಸನ್ನು ಅವ ಕೊಟ್ಟ. ಹೀಗೆ ಬೀಜವನ್ನು ನಾನು ಕಳಿಸ್ಕೊಟ್ಟೆ. ಅದು 4-5 ದಿವಸ ಒಳಗಡೆ ಅಲ್ಲಿಗೆ ತಲುಪಿತ್ತು. ಖುಷಿ ಆಯಿತು ಅವನಿಗೆ. ಅವನು, ನಿನಗೆ ದುಡ್ಡೆಷ್ಟು ಕೊಡಬೇಕು, ಅದಕ್ಕೆ ಖರ್ಚು ಎಷ್ಟಾಗಿದೆ ಅಂತ ಕೇಳಿದ. ನನಗೆ ಖರ್ಚಿನ ಪ್ರಶ್ನೆ ಇಲ್ಲ, ಬೀಜ, ನಾನು ಒಬ್ಬ ಫಾರ್ಮರ್ ಆಗಿ ಇದ್ದುಕೊಂಡು ನಾನು ಹೇಳಿದೆ, ನನಗೇನಾದರೂ ನಿಮ್ಮಲ್ಲಿಂದ ಮತ್ತೆ ಕಳಿಸ್ಕೊಡು, ನಾನು ಕೂಡ ಬೆಳೆದು ನಿಮಗೆ ತೋರಿಸ್ತೇನೆ ಅಂತ ಹೇಳುವಂಥದ್ದನ್ನು. ಹೀಗೆ ಈ ಬಾರ್ಟರ್ ಸಿಸ್ಟಮ್ ಸ್ಟಾರ್ಟ್ ಆಗಿ ಕೊನೆಗೆ ಇವಾಗ ಸುಮಾರು ಒಂದು 1500ಕ್ಕೂ ಮಿಕ್ಕಿ ಬೇರೆ ಬೇರೆ ದೇಶದ ಸುಮಾರು ಒಂದು 50ರಿಂದ 60 ದೇಶದ ಹಣ್ಣಿನ ಗಿಡಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಬೇರೆ ಬೇರೆ ಹಣ್ಣುಗಳನ್ನು ನಾವಿಲ್ಲಿ ತೋಟದಲ್ಲಿ ನೋಡ್ಬೋದು. ತುಂಬ ಸ್ವೀಟ್ ಇರ್ತದೆ ಇದು. ಸ್ಟಾರ್ ಫ್ರೂಟ್ ಅಂತೇಳಿ ಕರೀತಾರೆ, ಕರಂಬೋಲ ಅಂತೇಳಿ ಕರೀತಾರೆ. ತುಂಬ ಸ್ವೀಟ್ ಇರುವಂಥದ್ದು ಇದು ಪಲ್ಪು ಹೊರಗಡೆ. ಗ್ರೀನ್ ಬೀನ್ಸ್ ಅಲ್ಲೇ ಗುವಾಮ ಅಂತ ಹೇಳಿ ಕರೀತಾರೆ ಇದನ್ನು, ಇಂಗಾ ಲೌರಿನಾ ಅಂತೇಳಿ ಕರೀತಾರೆ. ನೋಡಿ, ಇಲ್ಲೊಂದು ಹಣ್ಣು ಅಂತ ಈ ಥರ ಇರ್ತದೆ, ಬಾಳೆಹಣ್ಣಿನಾಗಿರ್ತದೆ. ಆದರೆ ಇದು ಒಳ್ಳೆ ವೆನಿಲ್ಲಾ ಐಸ್ ಕ್ರೀಮಿನ ಟೇಸ್ಟಲ್ಲಿ ಬರುವಂಥದ್ದು, ಫ್ಲೇವರು ಭಾಳ ಚೆಂದ ಇರ್ತದೆ.
ನೋಡಿ ಸಾಫ್ಟ್, ತುಂಬ ಸಾಫ್ಟ್ ಇರ್ತದೆ ಹಣ್ಣು. ಬ್ಲ್ಯಾಕ್ ಅಂತ ಹೇಳಿ ಕೈಯಲ್ಲೇ ಬಾಳೆಹಣ್ಣು ಸಿಪ್ಪೆ ತೆಗೆದಾಗೆ ತೆಗಿಬಹುದು ಈ ಕಬ್ಬಿಂದು. ಇದು ಕಲರ್ ಯಾವುದು? ಅದು ಬ್ಲ್ಯಾಕ್, ಇನ್ನೊಂದು ಬ್ಲ್ಯಾಕ್, ಇನ್ನೊಂದು ಗೋಲ್ಡ್ ಅಂತೇಳಿ ಆ ಕಡೆ ಉಂಟು. ಅದು ಕೈಯಲ್ಲೇ ಸಿಪ್ಪೆ ತೆಗೆದು ತಿನ್ನುವಂಥದ್ದು. ನೆಕ್ಸ್ಟ್ ಅದು ಇನ್ನೊಂದು ಗೋಲ್ಡ್. ಅದು ಇದು ಕಬ್ಬು ಕೈಯಲ್ಲಿ ಸುಲಿಬಹುದು ಅಂತ ಹೇಳಿದ್ರೆ ಅಷ್ಟು ತಿನ್ನಾಗಿರ್ತದ? ಸಾಫ್ಟ್, ಅದು ಸಾಫ್ಟ್, ತುಂಬಾ ಸಾಫ್ಟ್ ಅದು. ಓಕೆ. ಇನ್ನೊಂದು ಎಲ್ಲೋ ಅಂತ ಹೇಳಿ. ಸರ್, ಈಗ ನಿಮ್ಮಲ್ಲಿ ಇಲ್ಲಿ ಇದ್ದದ್ದು ಎಲ್ಲ ಗಿಡಗಳು ಇದೆಲ್ಲ ಥೈಲ್ಯಾಂಡ್ ಇದ್ದೇನಾ? ಇದು ಥೈಲ್ಯಾಂಡ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಇದು ಮಲೇಷಿಯನ್ ಆಕ್ಚುಲಿ ಅಸ್ಸಾಂ ಗೆಲ್ಗೋರು ಅಂತೇಳಿ ಬಿಗ್ಗೆಸ್ಟ್ ಗಾರ್ಸಿನಿಯಾ ಇನ್ ದ ವರ್ಲ್ಡ್. ಸಾಧಾರಣ ಒಂದು ಮುಸಂಬಿಗಿಂತ ದೊಡ್ಡ ಹಣ್ಣು ಬರ್ತದೆ. ಅದು ಚಕೋತದ, ಸಣ್ಣ ಚಕೋತದಷ್ಟು. ಅದು ಟ್ರಾಪಿಕಲ್ ಪೀರ್ ಬರ್ತದಲ್ಲ ನಮ್ಮಲ್ಲಿ ಮಾರ್ಕೆಟ್ ಅಲ್ಲಿ. ನಮ್ಮ ಸೌತ್ ಕೇಂದ್ರದಲ್ಲಿ ಕೂಡ ಹಣ್ಣು ಆಗುವಂತದ್ದು ಪೀರ್. ಅದು ಕಲರ್ ಬರುವಂತದ್ದು. ಒಳಗಡೆ ವೈಟ್ ಇರ್ತದೆ. ಮೆಡಿಸಿನಲ್ ವ್ಯಾಲ್ಯೂ ಈ ಬಾಳೆನಲ್ಲಿ ಹೈಯೆಸ್ಟ್ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು. ಇದಕ್ಕೆ ಬ್ಲೂ ಜಾವಾಕ್ ಅಂತ ಕರೀತಾರೆ ಇದನ್ನು. ನಮ್ಮ ಬೆರಿನಲ್ಲಿ ಈಗ ಮಿಡಿ ಬಂದದಷ್ಟೇ ಕಾಯಿ ಬರುವಂಥದ್ದು. ನಮ್ಮ ಪೆಪ್ಪರ್ ಬರ್ತದಲ್ಲ, ಅದೇ ತರ ಗೊಂಚಲು ಕಾಯಿ ಬೆಳೆಯುವಾಗ ಪರ್ಪಲ್ ಕಲರ್, ಇದು ರೆಡ್ ಕಲರ್ ಬರ್ತದೆ. ಹಣ್ಣಾದಾಗ ಬ್ಲಾಕಿಶ್ ಪರ್ಪಲ್ ಕಲರ್ ಬರುವಂಥದ್ದು. ಹಣ್ಣು ದ್ರಾಕ್ಷಿ ತರ, ಸ್ವೀಟ್ ಅಂಡ್ ಸವರ್ ಮಿಕ್ಸ್ ಇರ್ತದೆ, ದ್ರಾಕ್ಷಿ ತರ. ಇದು ವೆಲ್ವೆಟ್ ಆಪಲ್ ಅಂತ ಹೇಳಿ ಕರೀತಾರೆ. ನೀವು ಆಕ್ಚುಲಿ ಅದನ್ನು ಮುಟ್ಟಿ ನೋಡಿ. ವೆಲ್ವೆಟ್ ತರಾನೇ ಸಾಫ್ಟ್ ಇರ್ತದೆ. ಹಣ್ಣಾಗುವಾಗ ಡಾರ್ಕ್ ರೆಡ್ ಕಲರ್ ಬರ್ತದೆ. ಅದು ದೊಡ್ಡದಾಗ್ತದೆ ಆಪಲ್ ತರ. ಹಣ್ಣು ಈ ಆಪಲ್ ಇದ್ದಾಗೆ ಸ್ವಲ್ಪ ಡ್ರೈ ಆಪಲ್ ಇದ್ದಾಗೆ ಇರ್ತದೆ. ತರ ಗಟ್ಟಿ ಇರ್ತದೆ ಹಣ್ಣು, ನಮ್ಮ ತರ ಜ್ಯೂಸಿ ಆಗಿರೋದಿಲ್ಲ, ಒಂಥರ ಪಫಿ ಆಗಿರ್ತದೆ. ಆಪಲ್ ತರ ಬರ್ತದೆ. ಹೌದು ಹಣ್ಣು. ವೀಕ್ಷಕರೇ, ನಿಮ್ಮಲ್ಲಿ ತುಂಬಾ ಜನರಿಗೆ ಒಂದು ಈ ಕುತೂಹಲ ಅಂತ ಹೇಳ್ಬೋದು, ನಿಮ್ಮಲ್ಲಿ ಪ್ರಶ್ನೆಗಳಿರ್ಬೋದು. ಅನಿಲ್ ಬಳಂಜ ಇವರು ಈ ವಿದೇಶಿ ತಳಿಗಳಂತ ಆದಂತಹ ಈ ಹಣ್ಣಿನ ಬೀಜವನ್ನು ಎಲ್ಲಿಂದ ತರ್ತಾರೆ ಏನು ಅಂತ ಹೇಳಿ ಹೆಚ್ಚಿನವರಿಗೆ ನಿಮ್ಮೊಂದು ಕುತೂಹಲ ಇರ್ಬೋದು. ಈಗಷ್ಟೇ ಅವರು ಮಾತನಾಡುವಾಗ ಹೇಳಿದ್ರು, ಒಂದು ಈ ಸ್ನೇಹಿತರಿಂದ ಆದಂತಹ ವಿನಿಮಯ, ಹಾಗಾಗಿ ಅಲ್ಲಿಂದ ಇವರಿಗೆ ಬೀಜಗಳು ಬರ್ತಾ ಇರ್ತವೆ ಇಲ್ಲಿಗೆ, ಮತ್ತೆ ಇಲ್ಲಿ ಬೆಳೆದದ್ದು ಇವರು ಅವರ ಸ್ನೇಹಿತರಿಗೆ ಕಳಿಸುವ ಮೂಲಕ ಇವರ ಆ ಒಂದು ನಂಟು ಇಟ್ಕೊಂಡು ಈ ಒಂದು ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬನ್ನಿ ವೀಕ್ಷಕರೇ, ಇವತ್ತು ಅನಿಲ್ ಬಳಂಜ ಅವರು ನಮ್ಗೆ ವಿವರಿಸ್ತಾರೆ. ನಾನು ಹೇಳ್ತೇನೆ, ಬಹಳಷ್ಟು ಜನರು ನಮ್ಮ ಫಾರ್ಮಿಗೆ ವಿಸಿಟಿಗೆ ಬರ್ತಾರೆ, ಒಂದಷ್ಟು ಹಣ್ಣುಗಳನ್ನ ನೋಡ್ತಾರೆ, ತಿಂತಾರೆ. ಎಲ್ಲ ಆಗ್ಬೇಳೆ ಒಂದಷ್ಟು ಗಿಡಗಳನ್ನ ನಮ್ಮಿಂದ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಹೇಳೋದಿಲ್ಲ ನಾವು. ಎಲ್ಲಿಂದಾದ್ರೂ ಪರ್ಚೇಸ್ ಮಾಡಿ ನಿಮ್ಮ ಭೂಮಿಗೆ ಎಲ್ಲಿ ನಿಮ್ಮ ಒಂದಷ್ಟು ಹಣ್ಣಿನ ಗಿಡಗಳನ್ನ ನೆಡಿ ಪ್ರಕೃತಿಗೆ ಜೊತೆಗೆ ನೀವನ್ನ ತಿನ್ನಿ ಅಂತ ಹೇಳಿದ್ರೆ ನಮಗೆ ಜಾಗ ಇಲ್ಲ ಅಂತೇಳಿ ಸುಲಭವಾಗಿ ತಪ್ಪಿಸ್ಕೊಳ್ಳುವಂತಹ ಒಂದು ಪ್ರಮೇಯಗಳನ್ನು ನಾವು ನೋಡಿದ್ದೇವೆ. ಇಲ್ಲಿ ನೋಡ್ಬೋದು, ನಿಮಗೆ ಹೆಚ್ಚಿನ ಮನೆಗಳಲ್ಲೂ ಕೂಡ ಒಂದು 5-10 ಪಾಟ್ಗಳನ್ನು ಇಟ್ಕೊಳ್ಳುವಷ್ಟು ಜಾಗ ಇರ್ತದೆ. ಬರೀ ಒಂದು ಅರ್ಧ ಬುಟ್ಟಿ ಮಣ್ಣಿನಲ್ಲಿ ಕೂಡ ಬೆಳಿಬಹುದಾದಂಥ ಒಂದು 3-4 ತಿಂಗಳಲ್ಲಿ ಹಣ್ಣು ಕೊಡುವುದಾದಂಥ ಇದು ಸೊಲಾನೇಸಿಯೇ ಕುಟುಂಬದ ಒಂದು ಹಣ್ಣು. ಹೆಸರು ನರಂಜಿಲ್ಲ ಅಂತ ಹೇಳಿ. ಹಣ್ಣು ಈ ತರ ರೆಡ್ ಕಲರ್, ಇದು ಆರೆಂಜಿಶ್ ರೆಡ್ ಬರುವಂಥದ್ದು ಇದು ಹಣ್ಣಿನ ಇದು ವಿಶೇಷತೆ. ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಹಣ್ಣಾದ ತಕ್ಷಣ ಈ ತರ, ಹೆಚ್ಚು ಹಣ್ಣಾದ್ರೆ ಈ ತರ ಒಡೆದು ಬರ್ತದೆ. ಅದು ಸಿಪ್ಪೆ ಒಡೆದು ಬರ್ತದೆ. ಇದು ಥೈಲ್ಯಾಂಡ್ ಅಲ್ಲಿ ಹೋದವರು ಹೆಚ್ಚಾಗಿ ಈ ಶಾಪ್ಗಳಲ್ಲಿ ಕಂಡಿರ್ತಾರೆ ಇದನ್ನು. ಈ ಹಣ್ಣಿನ ಹೊರಗಡೆ ಸಿಪ್ಪೆ ಉಂಟಲ್ಲ, ಈ ಹೊರಗಡೆ ರೋಮ ಇದ್ದ ಕಾರಣ ಇದರಲ್ಲಿ ಯಾವುದೇ ಹುಳ ಮೊಟ್ಟೆ ಇಡುವುದಿಲ್ಲ. ಇದರಲ್ಲಿ ಫ್ರೂಟ್ ಫ್ಲೈ ಅಟ್ಯಾಕ್ ಆಗೋದಿಲ್ಲ, ಹುಳ ಆಗೋದೇ ಇಲ್ಲ. ನೋಡಿ, ಈ ತರ ಹಣ್ಣಾದ ತಕ್ಷಣ ಇದು ತೆಗಿಲಿಕ್ಕೆ ಬರ್ತದೆ. ಕಾಯಿಯಲ್ಲಿ ಇದು ಬರೋದಿಲ್ಲ. ಈ ಹಣ್ಣಾದ ಮೇಲೆ ಇದನ್ನು ಈ ಥರ ಸ್ಕ್ರಬ್ ಮಾಡಿ ಅದನ್ನು ಪಾಕೆಟ್ ಇದರಲ್ಲಿ ಹಾಕಿ ಮಾರಾಟ ಮಾಡ್ತಾರೆ. ಸಣ್ಣ ಸಣ್ಣ ಪೌಚಿಗಳಲ್ಲಿ ಹಾಕಿ ಮಾರಾಟ ಮಾಡ್ತಾರೆ. ಅಲ್ಲಿ 1 kg ಇದಕ್ಕೆ 200 ಬಹತ್. ಥೈಲ್ಯಾಂಡಲ್ಲಿ ನೀವು ಹೋದರೆ 200 ಬಹತ್ ಅಂದರೆ 600 ರೂಪಾಯಿಗೆ ಹತ್ರ ಆಯಿತು ನಮ್ಮ ಇಂಡಿಯನ್ ರುಪೀಸು. ಈ ಥರ ಪರ್ ಕೆಜಿಗೆ 600 ರೂಪಾಯಿ. ಯಾಕಂದರೆ ಹೇಳಿದ್ರೆ ತುಂಬ ಟೇಸ್ಟ್ ಅಂತ ಹೇಳಿ ಅಲ್ಲ, ಮೆಡಿಸಿನಲ್ ವ್ಯಾಲ್ಯೂ ಇರ್ತದೆ. ಜೊತೆಗೆ ಸಾಕಷ್ಟು ಔಷಧೀಯ ಗುಣಗಳನ್ನು ಕೂಡ ಹೊಂದಿರುವುದು. ನಾನು ಆಗಲೇ ಹೇಳಿದಾಗ ಇದು ಸೊಲಾನೇಸಿ ಕುಟುಂಬ. ಸೊಲಾನೇಸಿ ಅಂದರೆ ಬದನೆಕಾಯಿ ಉಂಟಲ್ಲ, ನೋಡುವಾಗ ಬದನೆಕಾಯಿ ಹಾಗೆ ಇರ್ತದೆ. ಬಟ್ ಇದು ಎಡಿಬಲ್ ಹಣ್ಣು. ಈ ಹಣ್ಣಿನ ಹೊರಗಡೆ ಸಿಪ್ಪೆ ಒಂದು ಬಿಟ್ಟು ಬಾಕಿ ಉಳಿದ ಹಣ್ಣನ್ನ ನಮ್ಮಲ್ಲಿ ಆಕ್ಚುಲಿ ಕಾಡಲ್ಲಿ ಒಂದು ಹಣ್ಣು ಉಂಟಲ್ಲ, ಅಜ್ಜಿ ಪುಟ್ಲ ಅಂತೇಳಿ ಕರೀತಾರೆ, ಕೇಪ್ ಗೂಸ್ಬೆರಿ ಅಂತೇಳಿ ಇಂಗ್ಲಿಷ್ ಅಲ್ಲಿ ಕರೀತಾರೆ ಅದನ್ನ. ಅದರ ಫ್ಯಾಮಿಲಿಯ ಹಣ್ಣು ಇದು. ಹೊರಗಡೆ ಸಿಪ್ಪೆ ಸ್ವಲ್ಪ ಗಟ್ಟಿ ಇರ್ತದೆ, ಒಳಗಡೆ ಪಲ್ಪನ್ನ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಇದು 1 ವಾರ ಕೂಡ ನೀವು ಹಾಗೆ ಇಟ್ಕೊಂಡು ತಿನ್ಬಹುದು. ಏನು ಹಾಳಾಗೋದಿಲ್ಲ, ಹುಳ ಆಗೋದಿಲ್ಲ, ಹೆಚ್ಚು ಎತ್ತರ ಬೆಳೆಯುವುದಿಲ್ಲ. ಅದಕ್ಕೇನೆ ಮನೆ ಪಕ್ಕನೇ ಇಟ್ಕೊಂಡಿದ್ದು. ಇದು ಹುಳಿ ಸಿಹಿ ಮಿಕ್ಸ್ ಆಗಿರುವಂಥದ್ದು ಹಣ್ಣು. ಅದೇ ತಿನ್ನುವಾಗ ಸ್ವಲ್ಪ ಬದನೆಕಾಯಿ ಬೀಜ ಬಾಯಿಗೆ ಸಿಕ್ಕಂಗಾಗ್ತದೆ. ಸ್ವಲ್ಪ ಹುಳಿ ಉಂಟು, ಸ್ವಲ್ಪ ಸಿಹಿ ಕೂಡ ಉಂಟು, ಒಳ್ಳೆದುಂಟು ಈ ಥರದ ಹಣ್ಣುಗಳು. ಯಾಕಂದರೆ ಇದು ಮಾತ್ರ ಅಲ್ಲ, ಚೆರಿ ಬೆರೀಸಲ್ಲಿ ಸುಮಾರು ಒಂದು 200-250 ಜಾತಿ ಚೆರಿ ಬೆರೀಸ್ ಇದ್ದಾವೆ, ಬೇರೆ ಬೇರೆ ನಮೂನೆದು. ಎಲ್ಲವೂ ಕೂಡ ಅಷ್ಟೇ ಪಿಕ್ ಆ್ಯಂಡ್ ಈಟ್. ನಮ್ಮ ಕಾನ್ಸೆಪ್ಟ್ ಅಂತಂದರೆ ಯಾರು ಕೂಡ ನೀವು ಕಮರ್ಷಿಯಲ್ ಆಗಿ ಬೆಳೀರಿ, ಎಲ್ಲರೂ ಕೂಡ ಬೆಳೀಲಿಕ್ಕೆ ಆಗ್ತದೆ ಅಂತ ನಾವು ಹೇಳೋದಿಲ್ಲ.
ನಮ್ಮ ತೋಟದಲ್ಲಿ ನಮ್ಮ ಮಕ್ಕಳು ಹೋಗಿ ವಿಷಮುಕ್ತ ಆಹಾರವನ್ನು ಯಾವುದೇ ರೀತಿಯ ಸೋಪು ಕೂಡ ಉಪಯೋಗ ಮಾಡದೆ ಹಾಗೆ ತಿಂದ್ಬಿಡ್ಬೇಕು. ಆ ಖುಷಿ ಇದೆಯಲ್ಲ, ನಾವೇ ಬೆಳೆದದ್ದನ್ನು ತಿನ್ನುವಂಥ ಖುಷಿ ಬೇರೆ ನೀವು 1000 ರೂಪಾಯಿ ಕೊಟ್ಟರು ಬರೋದಿಲ್ಲ. ನಾನೇ ಬೆಳೆದಿದ್ದೇನೆ, ನನ್ನ ತೋಟದಲ್ಲಿ ಆಗಿದೆ, ಆ ಟೇಸ್ಟು, ಆ ಫ್ರೆಶ್ನೆಸ್ಸು, ಅದರಲ್ಲಿರುವಂಥ ಪೋಷಕಾಂಶಗಳು ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನಮಗೆ ಅದು ಆರೋಗ್ಯಕ್ಕೆ ಅದೇ ಹೇಳುವಂಥ. ಜೊತೆಗೆ ವಾಕೇಬಲ್, ವಾಕ್ ಆ್ಯಂಡ್ ಈಟ್. ನೀವು ಇದು ಮಾಡ್ತಾ ಶರೀರದ ಆರೋಗ್ಯಕ್ಕೂ ಕೂಡ ವಾಕಿಂಗ್ ಒಳ್ಳೇದು. ಬೆಳಿಗ್ಗೆ ಮತ್ತು ಸಂಜೆ ಶಾಲೆ ಮಕ್ಕಳನ್ನು ಕೂಡ ಕೃಷಿಯತ್ತ, ನಮ್ಮ ಪ್ರಕೃತಿಯತ್ತ ಓಡಿಸ್ಲಿಕ್ಕೆ ಒಂದು ರೀತಿಯ ಕಾನ್ಸೆಪ್ಟ್. ಯಾಕಂದ್ರೆ ಹಣ್ಣಿದ್ದ ತಕ್ಷಣ ಮಕ್ಕಳು ಓಡ್ತಾರೆ ತಿನ್ಲಿಕ್ಕೋಸ್ಕರ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬಹುದು, ಇವರ ಈ ಬಳಂಜ ಫಾರ್ಮ್ಸ್ ಅಲ್ಲಿ ಈಗ ಹೆಚ್ಚಾಗಿರುವಂತ ಈ ರೀಸೆಂಟ್ ಆಗಿ ತರಿಸಿದಂತೆ ಇವರು ಇದೆಲ್ಲ ಥೈಲ್ಯಾಂಡ್ ತಳಿಗಳು. ಈ ಕಬ್ಬು ಆಗ್ಲಿ, ಈ ಕಬ್ಬಿನ ಗಿಡಗಳಾಗ್ಲಿ, ಮತ್ತೆ ಈ ಪಿಯರ್ಸ್ ನೋಡಬಹುದು, ಥೈಲ್ಯಾಂಡ್ ಪಿಯರ್ ಅಂತ ಹೇಳ್ತಾರೆ. ಬೆರೀಸ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್. ಮಲ್ಬೆರಿನಲ್ಲಿ ಆಶ್ ಟರ್ಕಿ, ಮತ್ತೆ ಈ ಕಡೆ ಇದು ಕುಕ್ ಮಾಡುವಂಥದ್ದು. ಆಕ್ಚುಲಿ ಇದ್ರ ಪಲ್ಯಕ್ಕೆ ಇದು ಬೀಜನ ಇದು ನೋಡಿ, ಇದು ಜಿರಿಂಗ್ ನಟ್ ಅಂತ ಹೇಳಿ ಕರೀತಾರೆ. ಇದು ಜೆರಿಂಗ್ ನಟ್ ಅಂತ ಹೇಳಿ ಕರೀತಾರೆ. ಈ ಬೀಜನ ನಾವು ಇದರಲ್ಲಿ ಬಟಾಣಿ ಮತ್ತೆ ಇದೆಲ್ಲ ಹಾಕಿ ಯೂಸ್ ಮಾಡ್ತೇವಲ್ಲ, ಆ ತರ ಕುಕ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಧಾನ್ಯ ಟೈಪ್ ಅಲ್ಲಿ ಮರದಲ್ಲಿ ಕೋಡು ಬರುವಂತದ್ದು. ಇದು ಬ್ಲಾಕ್ ಟರ್ಕಿ ಅಂತ ಹೇಳುವಂತ ಮಲ್ಬೆರಿ ವೆರೈಟೀಸ್. ಬೆರೀಸ್ ಅಲ್ವಾ? ಮಲ್ಬೆರೀಸ್. ಇನ್ನೊಂದು ಇದು ಲಾಂಗೆಸ್ಟ್ ಮಲ್ಬೆರಿ ಇನ್ ದ ವರ್ಲ್ಡ್. 1 ಫೀಟ್ ಮೇಲೆ ಬರ್ತದೆ ಇದರ ಹಣ್ಣು. ನಮ್ಮ ಇಂಡಿಯಾಕ್ಕೆ ಹೊಸ್ತಿ ವೆರೈಟಿ C1 ಅಂತ ಹೇಳುವಂತ. ಸರ್, ಇದು ನೀವು ಥೈಲ್ಯಾಂಡ್ ಇಂದ ತರಿಸುವಾಗ ಈ ತರ ಕೃಷಿ ಮಾಡಿಯೇ ಬಂದದ್ದು? ಇದು ಗ್ರಾಫ್ಟ್ ಮಾಡಿರ್ತದೆ. ಇಲ್ಲಿಂದ ಮಣ್ಣು ತೆಗಿತೇವೆ, ಮಣ್ಣು ತೆಗೆದ್ಬಿಟ್ಟು ಫೈಟೋ ಸ್ಯಾನಿಟರಿ ಅಂತ ಸರ್ಟಿಫಿಕೇಶನ್ ಆಗ್ಬೇಕು. ಅದಕ್ಕೋಸ್ಕರ ಲ್ಯಾಬಿಗೆ ಕೊಡ್ತೀವಿ. ಆ ಸರ್ಟಿಫಿಕೇಶನ್ ತಕೊಂಡು ಬಂದ್ರೆ ನಿಮ್ಗೆ ವಿತ್ ಫ್ಲೈಟ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಈ ಸರ್ಟಿಫಿಕೇಶನ್ ಮಾಡ್ಬೇಕಿದ್ರೆ ನಿಮ್ಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಮಾಡಿರ್ಬೇಕಾಗ್ತದೆ ನಿಮ್ಮ ಹೆಸರಲ್ಲಿ. ಅದಷ್ಟಿದ್ರೆ ವಿದ್ ಲೀಗಲಿ ತಕೊಂಡು ಬರ್ತೇವೆ. ವಿದೌಟ್ ಲೀಗಲ್ ತರುವಂತದ್ದು ನಿಜವಾಗಿ ಗೊತ್ತುಂಟಲ್ಲ, ಕಾನೂನು ರೀತಿ ಅಪರಾಧ. ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಬರ್ತವೆ, ಡ್ಯಾಮೇಜ್ ಬರ್ತದೆ, ಕೆಲವೊಂದು ಸೀಸನ್ ಸೆಟ್ ಆಗೋದಿಲ್ಲ. ಇದು ಇನ್ನೊಂದು ಫಿಲಿಪೀನ್ಸ್ ಇಂದು ಸಿನಮೋನ್. ಸಿನಮೋನ್ ಅಲ್ಲಿ ಇದರ ಟೇಸ್ಟ್ ನೋಡಿ, ತುಂಬಾ ಸ್ವೀಟ್ ಅಂಡ್ ಹಾಟ್, ಅಂದ್ರೆ ಖಾರನೂ ಇರ್ತದೆ, ಸ್ಪೈಸಿ ಆಗಿರ್ತದೆ, ತುಂಬಾ ಸ್ವೀಟ್ ಆಗಿರ್ತದೆ. ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇದರಷ್ಟು ಫ್ಲೇವರ್ ಇರುವಂತ ಸಿನಮೋನ್ ಬೇರೆ ಇಲ್ಲ. ಸ್ಪೈಸ್ ಮಸಾಲೆಗೆ, ಪಲಾವಿಗೆಲ್ಲ ಯೂಸ್ ಮಾಡ್ತೇವಲ್ಲ ನಾವು, ಅದರಲ್ಲಿ ಒಂದು ವೆರೈಟಿ, ತುಂಬಾ ಫ್ರಾಗ್ರೆನ್ಸ್ ಅದು. ನಿಮ್ಗೆ ಅದು ಜಸ್ಟ್ ಓಪನ್ ಮಾಡಿದ್ರೆ ಗೊತ್ತಾಗ್ತದೆ. ಚಿಕ್ಕ ಲೀಫ್, ಇದು ಶಾರ್ಟೆಸ್ಟ್ ಲೀಫ್ ಇಷ್ಟೇ ಬರೋದು ಸರ್. ಈ ಲೀಫ್ ಇಷ್ಟೇ ಬರುವಂತ. ಸರ್, ಇದು ಮರ ಆದ ಕೂಡಲೇ ಅದ್ರದ್ದು ತೊಗಟೆ, ಹೌದು, ಅದಕ್ಕೆ ಯೂಸ್ ಮಾಡುವಂತದ್ದು. ಸ್ಕಿನ್ ಅನ್ನ ತೆಗೆದ್ಬಿಟ್ಟು ಆ ಬಾರ್ಕನ್ನ ಯೂಸ್ ಮಾಡುವಂತ ಶ್ರೀಲಂಕನ್ ವೆರೈಟೀಸ್ ನಮ್ಮಲ್ಲಿ ಇದೆ. ಇದು ಪಪ್ಪಾಯ ಗಿಡನಾ? ಪಪ್ಪಾಯಿ, ಹಾಲೆಂಡ್ ಪಪ್ಪಾಯ ಅಂತ ಹೇಳಿ ಹಾಲೆಂಡ್ ವೆರೈಟಿ ಅದು. ಅನೋನೇಸಿ ಕುಟುಂಬದ್ದು. ಅನೋನೇಸಿ ಅಂದ್ರೆ ಸೀತಾಫಲ ಫ್ಯಾಮಿಲಿನ ಎಲ್ಲ ಅನೋನೇಸಿ ಅಂತೇಳಿ ಕರಿತೇವೆ ನಾವು. ಅದರಲ್ಲಿ ಬ್ರೆಜಿಲಿಯನ್ ಫ್ರೂಟ್ ನೀವು ಇಲ್ಲಿ ಕಾಣ್ಬಹುದು, ಅದರದ್ದು ಕಾಯಿ. ಇದು ಹಣ್ಣಾಗ್ಲಿಲ್ಲ, ಹಣ್ಣಾಗುವಾಗ ಫುಲ್ ರೆಡ್ ಕಲರ್ ಬರ್ತದೆ. ಹಣ್ಣು ಒಂದು ಬೆರಳಿನಷ್ಟು ದಪ್ಪ ಬರ್ತದೆ, ಈ ಫಿಂಗರ್ಸ್ ತರ ಬರ್ತದೆ ಅದು. ಇನ್ನು ಇದಕ್ಕೆ ಹೆಸರು ಬರ್ಡ್ಸ್ ಲೆಗ್ ಅಂತ ಹೇಳಿ ಕರೀತಾರೆ. ಈ ಹಕ್ಕಿಯ ಕಾಲು ಉಂಟಲ್ಲ, ಅದೇ ಶೇಪ್ ಅನ್ನ ಹೊಂದ್ಕೊಂಡಿರ್ತದೆ. ಈ ಹಕ್ಕಿ ಕಾಲು ಯಾವ ರೀತಿ ಇರ್ತದೆ ಆ ತರ ಶೇಪ್ ಬರುವಂತದ್ದು. ಸೀತಾಫಲ ಇಡೀ ಹಣ್ಣನ್ನು ಈ ತರ ಬಂಚನ್ನೇ ನೀವು ಬಾಯಿಗೆ ಹಾಕಿಕೊಂಡು ತಿನ್ಬಹುದು. ಚಿಕ್ಕ ಚಿಕ್ಕ ಬೀಜ ಇರ್ತದೆ, ಬೀಜ ಉಗುಳಬಹುದು, ನುಗ್ಬಹುದು. ಇಲ್ಲಿ 2 ಫ್ಲವರ್ ಮತ್ತು ಮಿಡಿ ಎರಡನ್ನ ಕಾಣಿಸ್ಕೊಳ್ಬಹುದು ನಿಮ್ಗೆ. ಈ ಸೀತಾಫಲ ಅನೋನೇಸಿ ಕುಟುಂಬದ ಎಲ್ಲ ಫ್ಲವರ್ ಕೂಡ ಇದೇ ತರ ಬರುದು. ಮೇಲೆ ಅಗಲ, ಕೆಳಗಡೆ ಸಪುರ, 3 ದಳ, 3 ಪೆಲೆಟ್ ಬರುವಂತದ್ದು ಅದರದ್ದು. ಇದು ಇಂಡೋನೇಷಿಯನ್ ಫ್ರೂಟ್. ಹೆಸರು ಇದೆ, ಸೀತಾಫಲ ಫ್ಯಾಮಿಲಿನೇ, ಅನೋನೇಸಿ ಫ್ಯಾಮಿಲಿನೇ. ಹೆಸರು ಪೆಪಿಸಾಂಗ್ ಅಂತೇಳಿ ಕರೀತಾರೆ. ಹಣ್ಣಾಗುವಾಗ ಬಾಳೆಹಣ್ಣು ಉಂಟಲ್ಲ, ನಮ್ಮ ಕದಳಿ ಬಾಳೆಹಣ್ಣು ಉಂಟಲ್ಲ, ಅದೇ ಥರದ ಶೇಪ್ ಬರ್ತದೆ. ಇನ್ನೊಂದು ಬಂಚಾಗಿ ಬರುವಂಥದ್ದು. ಹಣ್ಣು ಕೂಡ ಬಾಳೆಹಣ್ಣು ತಿಂದ ಹಾಗೆ ತಿನ್ಬೋದು ಇದನ್ನು. ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪ್, ನಾನು ಆಗ್ಲೇ ಹೇಳ್ದಲ್ಲ, ಜಬೋಟಿ ಕಾಬಾ ಅಂತ ಹೇಳಿ ಇದರ ಹಣ್ಣಿನ ಹೆಸರು. ಇದರಲ್ಲಿ ಸುಮಾರು ಒಂದು 40-50 ಜಾತಿ ಹಣ್ಣು ಉಂಟು. ನಮ್ಮ ಕಾನ್ಸೆಪ್ಟ್ ಅಂತ ಅಂದರೆ, ನಾವು ಇಲ್ಲಿ ಯಾವುದನ್ನು ಕೂಡ ನಾವು ಹಣ್ಣನ್ನು ಈಗ ಕೊಯ್ದು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಎಲ್ಲ ಕೂಡ ಅದರಲ್ಲೇ ಫುಡ್ ಹಾಕ್ತದೆ. ನೋಡಿ, ಇಲ್ಲಿ ಹಕ್ಕಿಗಳು ತಿಂತವೆ, ಇಲ್ಲಿ ತಿಂದುಬಿಟ್ಟಿದ್ದಾವೆ ಬೀಜಗಳನ್ನು. ನೋಡಿ, ಓಪನ್ ಮಾಡಿರುವಂಥದ್ದು ಹಕ್ಕಿಗಳು ತಿಂದದ್ದು ಕಾಣಿಸ್ತದೆ ನಿಮಗೆ. ಇದರ ವಿಶೇಷ ಇದು ಮರದ್ರಾಕ್ಷಿ, ಮರದಲ್ಲಿ ಬರುವಂಥ ದ್ರಾಕ್ಷಿಗಳು. ಗೊಂಚಲು ಇದು ಥ್ರೂಔಟ್ ದಿ ಇಯರ್. ಇದು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂತ ವೆರೈಟಿ. ಇದು ಕಲರ್ ಗ್ರೀನ್, ಇದು ಗ್ರೀನ್. ಇದರಲ್ಲಿ ಬ್ಲಾಕ್ ಇಂದು ಇದೆ, ರೆಡ್ ಇಂದು ಇದೆ, ಬೇರೆ ಬೇರೆ ತರ ಇದೆ. ಇದನ್ನ ಹಣ್ಣನ್ನ ನೀವು ಹಾಗೆ ತಿನ್ಬಿಡ್ಬೋದು. ಸಿಪ್ಪೆ ಸ್ವಲ್ಪ ಹುಳಿ ಇರ್ತದೆ, ಅದು ಬಿಟ್ರೆ ಹಾಗೆ ಬೈಗೆ ಹಾಕೊಳ್ಳಿ. ಇಡೀ ಸಿಪ್ಪೆನ ತಿನ್ಬಹುದು, ಏನು ಅಷ್ಟೊಂದು ದೊಡ್ಡ ಹುಳಿ ಏನಿರಲ್ಲ. ದ್ರಾಕ್ಷಿ ತರಾನೇ ಇರ್ತದೆ.
ಬೀಜವನ್ನು ನುಂಗ್ಬೋದು, ಉಗುಳ್ಬೋದು, ಎರಡು ಏನು ನುಂಗಿದ್ರಿಂದ ಸಮಸ್ಯೆ ಆಗೋದಿಲ್ಲ. ಮಲ್ಬೇರಿ ಅಂತ ಹೇಳಿ ಕರೀತಾರೆ. ಈ ಹಿಪ್ಪುನೇರಳೆ ಮೊರೇಸಿಯ ಫ್ಯಾಮಿಲಿ ಇದು ಬರ್ತದೆ, ದಾಸವಾಳ ಎಲ್ಲ ಬರುತ್ತಲ್ಲ ಅದೇ ಫ್ಯಾಮಿಲಿ ಇದು ಬರ್ತದೆ. ಇದರಲ್ಲಿ ಉದ್ದ ಬರುವಂಥದ್ದು, ಇದು ಸುಮಾರು ಒಂದು 3 ಇಂಚು ಮೇಲೆ 4 ಇಂಚುವರೆಗೆ ಬರುವಂಥದ್ದು. ಇದು ಕಾಯಿ ಈಗ ಆ್ಯಕ್ಚುಲ್ಲ ಹಣ್ಣಾದಾಗ ರೆಡ್ ಕಲರ್ ಬರ್ತದೆ, ನೋಡ್ಲಿಕ್ಕೆ ಕಾಳುಮೆಣಸು ತರನೇ ಅದೇ ತರ ಪೆಪ್ಪರ್ ತರನೇ ಉದ್ದ ಬರ್ತದೆ, ತುಂಬಾ ಸ್ವೀಟ್ ಇರ್ತದೆ ಇದು. ಇನ್ನು ಕಾಮನ್ ಮಲ್ಬೆರಿಗಳೆಲ್ಲ ಸ್ವಲ್ಪ ಹುಳಿ ಮಿಶ್ರಿತ ಸಿಹಿ ಇರುವಂತದ್ದು. ಇನ್ನು ಇದರ ವಿಶೇಷತೆ ಏನಂದ್ರೆ ಇದು ಸೊಪ್ಪು ಉಂಟಲ್ಲ, ಇದು ಸೊಪ್ಪನ್ನ ನಾವು ಪಾಲಕ್ ಪಲ್ಯ ಇದೆಲ್ಲ ಮಾಡಿದಾಗ ಯೂಸ್ ಮಾಡ್ಕೋಬಹುದು, ಪಲ್ಯಕ್ಕೆ ಒಳ್ಳೇದಾಗ್ತದೆ. ಇಷ್ಟು ಬೆಳಿಬಾರ್ದು, ಸ್ವಲ್ಪ ಎಳೆದಿರುವಾಗ ತಕೊಂಡ್ರೆ, ಎಳ್ತಿರುವಾಗ ತಕೊಂಡ್ರೆ ತುಂಬಾ ನಾವು ಸೇಮ್ ಪಾಲಕ್ಕಿಂತ ಪಾಲಕ್ ಏನು ವ್ಯತ್ಯಾಸ ಗೊತ್ತಾಗುದಿಲ್ಲ. ಹರಿವೆ ಮತ್ತು ಪಾಲಕ್ ಎಲ್ಲ ಮಾಡಿದಾಗೆ ಮಾಡ್ಕೋಬಹುದು, ಪಚ್ಚೆ ಹೆಸರನ್ನು ಸೇರಿಸ್ಕೊಂಡು. ಒಳ್ಳೆ ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ ಕೂಡ ಅದರಲ್ಲಿ ಇರ್ತದೆ. ನ್ಯಾಚುರಲ್ ಆಗಿ ನಮ್ಗೆ ಯಾವುದೇ ರೀತಿಯ ಅಡಿಷನಲ್ ಏನು ಬೇಕಾಗೋದಿಲ್ಲ. ಭೂಮಿ ಫ್ರೂಟ್ ಅಂತೇಳಿ ಕರೀತಾರೆ. ಈ ಲೀಫ್ ಕೆಳಗಡೆ ನೀವು ನೋಡ್ಕೊಳ್ಬಹುದು, ಸಿಲ್ವರ್ ತರ ಇರ್ತದೆ ಇದು. ಎಲೆಯ ಮೇಲೆ ಕೂಡ ನಿಮ್ಗೆ ಕೈಯಲ್ಲಿ ಉಂಟಲ್ಲ, ನೀವು ಈಗ ಇದು ಮಾಡಿದ್ರೆ ಸಿಲ್ವರ್ ಇದು ಬರ್ತದೆ ನೋಡಿ ಕೈಯಲ್ಲಿ. ಹೌದು, ಇದರ ವಿಶೇಷತೆ ಏನು? ಇದು ಸಿಲ್ವರ್ ಬೆರ್ರಿ ಅಂತೇಳಿ ಇದೇ ಹಣ್ಣು, ಇದೇ ತರದ ಇನ್ನೊಂದು ಹಣ್ಣು ನಮ್ಮ ಕಾಡಲ್ಲಿ ಕೂಡ ಉಂಟು. ಅದು ಹುಲಿಗೆ ಹಣ್ಣು ಅಂತೇಳಿ ಕರೀತಾರೆ. ಅದು ತುಂಬಾ ಹುಳಿ, ಲಿಂಬೆ ಹಣ್ಣಿನಷ್ಟು ಹುಳಿ ಇರ್ತದೆ. ಬಟ್ ಇದು ತುಂಬಾ ಸ್ವೀಟ್ ಇರುವಂತ ದೊಡ್ಡ ಹಣ್ಣು. ಇಷ್ಟು ಇದು ಚೈನೀಸ್, ಇದು ಚೈನಾ ವೆರೈಟೀಸ್. ಇಲ್ಲ, ಫ್ಲವರ್ ಬರ್ತಾ ಉಂಟಷ್ಟೇ ನೋಡಿ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಮಿಡಿ ಆಗಿತ್ತು, ಹಕ್ಕಿಗಳು ತಿನ್ಬಿಟ್ಟು ಈ ಕಳೆದ ವರ್ಷ. ಈ ವರ್ಷ ಮತ್ತೆ ಹೂ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಣ್ಣು ತುಂಬಾ ಸ್ವೀಟ್. ಈಗ ನಮ್ಮ ಇಲ್ಲಿಂದ ಒಬ್ರು ತಗೊಂಡು ಹೋದವರಲ್ಲಿ ಹಣ್ಣು ಬಂದಿತ್ತು, ಹಣ್ಣು ಈ ವರ್ಷ ನಮ್ಗೆ ಕೊಟ್ಟಿದ್ದಾರೆ. ತುಂಬಾ ಸ್ವೀಟ್ ಉಂಟು, ದೊಡ್ಡ ಹಣ್ಣು. ಇದು ಅಲೆಗ್ನಸ್ ಲ್ಯಾಟಿಫೋಲಿಯಾ ಅಂತ ಹೇಳಿ, ಕಾಮನ್ ಆಗಿ ನಾನು ಹೇಳ್ದಲ್ಲ ಆಗ, ಅದು ಅಲೆಗ್ನಸ್ ಕಾನ್ಸರ್ಟಾ ಅಂತ ಹೇಳಿ. ಅದು ತುಂಬಾ ಹುಳಿ ಇರ್ತದೆ. ಇದು ಶ್ರಬ್, ಇದು ಮರ ಆಗಿ ಬೆಳೆಯುವುದಿಲ್ಲ. ಸೆಮಿ ಶೇಡ್ ಅಲ್ಲಿ ತೋಟದ ಒಳಗಡೆ ಅಥವಾ ಕಾಡಿನ ಒಳಗಡೆ ಅದೃಷ್ಟಕ್ಕೆ ಬೆಳಿಬಹುದಂದ್ರೆ ಯಾವುದೇ ರೀತಿಯ ಆರೈಕೆ ಬೇಕಾಗುದಿಲ್ಲ. ಇದಕ್ಕೆ ಎಂತದ್ದು ಕೊಡ್ಲಿಲ್ಲ ನಾವು, ಎಂತದ್ದು ಕೊಡುದಿಲ್ಲ. ಚಿಕ್ಕದಾಗಿರುವಾಗ 1-2 ವರ್ಷ ಕೊಟ್ಟಿರ್ತೇವೆ, ಮತ್ತೆ ಏನು ಅವಶ್ಯಕತೆ ಇಲ್ಲ. ಇದು ಆಕ್ಚುಲಿ ಅದು ನಾರ್ಮಲ್ ಆಗಿ ಬೆಳೀತದೆ, ಕ್ರೀಪರ್ ತರ. ಆ ಕಡೆ ಕ್ರೀಪರ್ನಲ್ಲ, ಈ ಕಡೆ ಇದಲ್ಲ, ಶ್ರಬ್ ಆಗಿ ಬೆಳೆಯುವಂತ ಗಿಡ ಇದು. ಚೆಸ್ಟ್ನಟ್ ಅಂತೇಳಿ ಕರೀತಾರೆ ಇದನ್ನ. ನಮ್ಮ ವೆಸ್ಟರ್ನ್ ಘಾಟ್ ಸೈಡ್ ಇಂದ ಒಂದು ನಟ್ ಇದು. ಈ ತರ ನೋಡಿ, ಮೇಲೆ ಕಾಯಿ ಕಾಣಿಸ್ಕೊಳ್ಬಹುದು ನಿಮ್ಗೆ, ಹಸಿರು ಬಣ್ಣದ್ದು ಕಾಯಿ. ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಕಷ್ಟ ಕಾಣೋದು. ಇದರ ವಿಶೇಷತೆ ಈ ತರ ಪಾಡ್ ಇರ್ತದೆ ನೋಡಿ. ಈ ಪಾಡ್ಗಳು ಒಡೆದು, ಕಾಯಿ ಬೆಳೆದ ತಕ್ಷಣ ಪಾಡ್ಗಳು ಒಡೆದು ಈ ತರ ಬೀಜ ಬರುವಂತದ್ದು. ಇದನ್ನ ಅಲ್ಲ, ಇದು ಬೀಜ ಅಂದ್ರೆ ನಿಮ್ಮ ಇದೆಲ್ಲ ಬರ್ತದಲ್ಲ, ವಾಲ್ನಟ್, ಪಿಸ್ತಾ ಇದೆಲ್ಲ ಬರ್ತದಲ್ಲ, ಇದಕ್ಕೆ ಇನ್ನೊಂದು ಹೆಸರು ಉಂಟು, ಆಫ್ರಿಕನ್ ಪಿಸ್ತಾ ಅಂತಲೂ ಕರೀತಾರೆ. ಈ ಹೊರಗಡೆಯ ಸಿಪ್ಪೆಯನ್ನು ಉಂಟಲ್ಲ ತೆಗೆದು, ಆಕ್ಚುಲಿ ಇದು ಫ್ರೈ ಮಾಡ್ಲಿಕ್ಕೆ ತಿಂದ್ರೆ ಒಳ್ಳೆನ ತೆಗೆದು ಬಿಟ್ಟು ನೀವು ಒಳಗಡೆ ಬೀಜ ಉಂಟಲ್ಲ ಇದನ್ನ ತಿನ್ಬಹುದು. ಹುರಿದು ತಿಂದ್ರೆ ಒಳ್ಳೆ ಇನ್ನೂ ಟೇಸ್ಟ್ ಆಗ್ತದೆ. ಕಾಮನ್ ಆಗಿ ಗೇರು ಬೀಜ ತಿನ್ನುವಾಗ ಯಾವ ಹಸಿ ಗೇರು ಬೀಜ ಮತ್ತು ಇನ್ನು ಎಳೆದನ್ನ ತಿಂದ್ರೆ ಎಳೆ ಗೇರು ಬೀಜ ತಿಂದಾಗೇನೆ ಆಗ್ತದೆ ನಿಮಗೆ. ಇನ್ನೊಂದು ವಿಶೇಷತೆ ಅನ್ನೋದು, ಇದು ಈ ವಾಲ್ನಟ್ ತರಾನೇ ಜ್ಞಾಪಕ ಶಕ್ತಿಗೆ ಮತ್ತೆ ಇದಕ್ಕೆಲ್ಲ ಹೆಚ್ಚು ಮೆಮೊರಿ ಪವರ್ಗೆ ಇದೆ. ಇನ್ನು ವಿಶೇಷತೆ ಏನಂದ್ರೆ, ಕಾಮನ್ ಆಗಿ ನಮ್ಗೆ ಗೊತ್ತಿರ್ಬೋದು, ಈ ಪ್ರಕೃತಿಯಲ್ಲಿ ಇದು ನೋಡಿ ಮಿದುಳಿನ ಒಂದು ಆಕೃತಿಯಲ್ಲಿ ಇದೆ. ಈ ಪ್ರಕೃತಿ ಅಂತ ಹೇಳೋದು ನಾನು ಹೇಳ್ದಲ್ಲ, ಬಾಯಿಯೊಂದು ಬರುದಿಲ್ಲ, ಎಲ್ಲೊಮ್ಮೆ ಸಂಕೇತ ಅದುವೇ ಕೊಡ್ತದೆ. ಯಾಕಂದ್ರೆ ಬ್ರೈನಿಗೆ ಹೆಚ್ಚು ಯೂಸ್ ಆಗುವಂತ ಫ್ರೂಟ್ ಅನ್ನು ಆ ತರ ತೋರಿಸ್ತದೆ. ಫಾರ್ ಎಕ್ಸಾಂಪಲ್, ಹೌದು ಹಾಗೆ ಇರ್ತದೆ. ನಿಮ್ಗೆ ಬಾಳೆಹಣ್ಣು ನೋಡಿ, ಅದು ಲಿವರ್ ತರ ಕಾಣಿಸ್ತದಲ್ಲ, ಆ ತರ ಲಿವರ್ ಮತ್ತೆ ಈಗ ಇದು ಕರುಳುಗಳೆಲ್ಲ ಯಾವ ರೀತಿ ಆ ಲಕ್ಷಣವನ್ನು ತೋರಿಸ್ತದೆ. ಅದು ಕರುಳಿಗೆ ಒಳ್ಳೆಯದು. ಬಾಳೆಹಣ್ಣು ಕೂದಲು ಹೊಟ್ಟೆ ಒಳಗೆ ಹೋದಂತ ಕೂದಲುಗಳನ್ನ ಕೂಡ ಹೊರಗಡೆ ಹಾಕ್ತದೆ, ಜೀರ್ಣಶಕ್ತಿಗೆ ಮಾಡ್ತದೆ, ಬೇರೆ ಬೇರೆ ರೀತಿಯ ಆ ಸಂಕೇತವನ್ನು ತೋರಿಸ್ತದೆ. ಒಂದೇ ಲಗ ಗೊತ್ತುಂಟಲ್ಲ, ಕ್ರೀಮರಿ ಅಂತ ಹೇಳಿ ಕರೀತಾರೆ, ಅದು ಬ್ರೈನ್ ಪವರ್, ಅದೇ ಬ್ರೈನಿನ ಅದೇ ಶೇಪ್ ಅಲ್ಲಿ ಇರ್ತದೆ. ಹಾಗೆ ಒಂದೊಂದು ಈಗ ಇದು ಸೀತಾಫಲ, ಅದು ಹಾರ್ಟಿಗೆ ಬಹಳ ಒಳ್ಳೆ ಹಣ್ಣು, ಹಾಗಾಗಿ ಆ ಶೇಪ್ ಅಲ್ಲಿ ಉಂಟು. ನಿಮ್ಗೆ ಅದನ್ನು ತೋರಿಸ್ತದೆ ಯಾವ್ದು ಹೇಗೆ ಅಂತ. ಅದು ಯಾವ್ದಾರ ಒಳಗಡೆ ಏನುಂಟು ಅಂತ ನಾವು ಪ್ರಕೃತಿಯ ಒಳಗಡೆ ಹೋಗ್ಬೇಕು. ಹಾಗೆ ಹೋದಾಗ್ಲೇ ಅದು ಗೊತ್ತಾಗುವಂತ. ನಮ್ಮ ಅನಿಲ್ ಬಳಂಜ ಅವರು ತಿಳ್ಕೊಂಡಷ್ಟು ಮಾಹಿತಿ ಯಾರಿಗೂ ಸಹ ಅಷ್ಟು ಬರ್ಲಿಕ್ಕಿಲ್ಲ. ಅವ್ರು ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ ನೋಡಿ. ಪ್ರಕೃತಿಯಲ್ಲಿ ನಮ್ಮ ದೇಹಕ್ಕೆ, ನಮ್ಮ ದೇಹ ರಚನೆ ಹೇಗುಂಟು ಹಾಗೆಯೇ ಪ್ರಕೃತಿಯಲ್ಲಿ ದೇವರು ಈ ಹಣ್ಣುಗಳನ್ನ ಇಂಥದ್ದೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅದು ಆ ಕಾಯಿಲೆಗೆ, ಆ ಅಂಗಗಳಿಗೆ ಈ ಅಂತ ಸಂಬಂಧಪಟ್ಟ ಈ ಹಣ್ಣುಗಳನ್ನು ತಿಂದ್ರೆ ಆ ದೇಹಕ್ಕೆ, ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಿ ಇವ್ರು ತಿಳ್ಕೊಂಡಿದ್ದಾರೆ. ಹಾಗೆ ಇವರು ತಿಳ್ಕೊಂಡು ಇವರ ಈ 30 ಎಕರೆ ಜಾಗದಲ್ಲಿ ಇವರು ಎಲ್ಲಾ ರೀತಿಯ ಒಂದು ಹಣ್ಣಿನ, ಅದು ಕೂಡ ವಿದೇಶಿ ಹಣ್ಣುಗಳ ಒಂದು ಸಸ್ಯಗಳನ್ನು ಹಾಕಿದ್ದಾರೆ. ಒಳ್ಳೆ ಅವರಿಗೆ ಇಳುವರಿ ಸಹ ಬರ್ತಾ ಉಂಟು. ಹೆಚ್ಚಿನದಾಗಿ ಹೇಳ್ಬೇಕಂತ ಹೇಳಿದ್ರೆ ಇದರ ಒಂದು ಆರೋಗ್ಯಕ್ಕೆ ಬೇಕಾದಂತ ಮಾಹಿತಿ ಕೂಡ ಅವರಲ್ಲುಂಟು. ಇದು ನಮ್ಗೆ ಒಂದು ಮೆಚ್ಚುಗೆ ಆದಂತಹ ವಿಷಯ ನಮ್ಮ ಅನಿಲ್ ಬಳಂಜ ಅವರಲ್ಲಿ.
ಅದಕ್ಕೆ ಹೆಸರು ಅಲ್ಲ, ಇದು ಸ್ನೇಕ್ ಫ್ರೂಟ್. ಬೇಕಿದ್ರೆ ಪಕ್ಕದಲ್ಲಿ ಇಲ್ಲ ಅದಕ್ಕೆ ಹೆಸರು ಹಾಗೆ ಅಷ್ಟೇ. ನನಗೆ ಸ್ನೇಕ್ ಅಂದ್ರೆ ಹೆದರಿಕೆ ಗಂಡಾಗುತ್ತೆ. ನಾನು ಹೇಳ್ತೇನೆ. ಇದೆಂತ ಮುಳ್ಳು? ಇದು ನೋಡಿ, ಆ್ಯಕ್ಚುಲಿ ಇದು ಸ್ನೇಕ್ ಫ್ರೂಟ್ ಅಂದರೆ ಹಣ್ಣು ಉಂಟಲ್ಲ, ಇದು ಈಗ ಜಸ್ಟ್ ಇದರ ಫ್ಲವರ್ ಬಂದಿದ್ದು. ಈ ಫ್ಲವರ್ ಬಂದಾಗ ಈ ಥರ ಬರ್ತದೆ. ಇದು ಗಂಡು ಫ್ಲವರ್, ಮೇಲ್ ಫ್ಲವರ್ ಅಂತೇಳಿ ಕರಿತೇವೆ ಇದನ್ನು. ಇದು ಈ ಥರ ಗೊಂಚಲಾಗಿ ಏಲಕ್ಕಿ ನಮ್ಮಲ್ಲಿ ನೆಲದಲ್ಲಿ ಯಾವ ರೀತಿ ಬರ್ತದೆ ಆ ಥರ ಬರುವಂಥದ್ದು ಹಣ್ಣು. ಈ ಹಾವಿನ ಚರ್ಮ ಉಂಟಲ್ಲ, ಹಾವಿನ ಚರ್ಮ ಇದ್ದಾಗಿರ್ತದೆ. ಒಳಗಡೆಯ ಪಲ್ಪ್ ಇದೆಯಲ್ಲ, ನಮ್ಮ ಈ ಈರುಳ್ಳು ಟೊಡ್ಡಿ ಪಾಮ್ ಅಂತೇಳಿ ಕರಿತೇವೆ, ತಾಳೆಬೊಂಡ ಅಂತೇಳಿ ಕರಿ, ಅದ್ರ ಹಾಗೆ ಕ್ರಿಸ್ಪಿ ಇರ್ತದೆ, ತುಂಬ ಟೇಸ್ಟ್ ಇರ್ತದೆ. ಇನ್ನು ವಿಶೇಷ ಏನಂದರೆ ಹೆಚ್ಚಿನ ಜನ ಕೂಡ ಇವಾಗ ಕಾಡು ಪ್ರಾಣಿಯ ಆವಡಿಯಿಂದಾಗಿ ಆನೆ ಬರ್ತದೆ, ಹಂದಿ ಬರ್ತದೆ, ಬೇರೆ ಬೇರೆ ಪ್ರಾಣಿಗಳು, ಕೋತಿ ಬರ್ತದೆ. ಹಾಗಾಗಿ ಕೃಷಿ ಮಾಡ್ಲಿಕ್ಕೆ ಇದನ್ನ ಫೆನ್ಸಲ್ಲಿ ನಟ್ರೆ ನೋಡಿ, ಇದರ ಮುಳ್ಳು ನೋಡಿ, ಇದರ ಹತ್ರಕ್ಕೆ ಇದು ಆನೆ ಕೂಡ ಬರುದಿಲ್ಲ, ಹಂದಿ ಕೂಡ ಬರುದಿಲ್ಲ, ಅಷ್ಟು ಶಾರ್ಪ್ ಇರ್ತದೆ. ಅದು ಚುಚ್ಚಿಕೊಂಡ್ರೆ ಅಲ್ಲೇ ಬಾಕಿ ಆಗ್ತದೆ, ಮತ್ತೆ ನಿಮ್ಗೆ ಇನ್ಫೆಕ್ಷನ್ ಆಗಿ ಹೊರಗಡೆ ಬರ್ಬೇಕಷ್ಟೇ ಹೊರತು ಅಷ್ಟು ಶಾರ್ಪ್ನೆಸ್ ಇರ್ತದೆ. ಹಾಗಾಗಿ ಯಾವ ಪ್ರಾಣಿ ಕೂಡ, ಎಲ್ಲ ಪ್ರಾಣಿಗಳು ಕೂಡ ಗ್ರಹಣ ಶಕ್ತಿ ಮೂಗಿನಲ್ಲಿ ಮೂಸಿಕೊಂಡು ಅದು ನನ್ನ ಜಾಗ ಸೇಫ್ ಉಂಟು ಅಂತೇಳಿ ಆದ್ರೆ ಮಾತ್ರ ಒಳಗಡೆ ಬರ್ತದೆ. ಈ ತರದ ಗಿಡಗಳನ್ನ ಫೆನ್ಸಲ್ಲಿ ಹಾಕೊಂಡ್ರೆ ಅದು ನಿಮ್ಮ ಯಾವ ಕರೆಂಟ್ ಬೇಲಿ ಅಲ್ಲ, ಇನ್ನು ಯಾವ ಬೇಲಿ ಬೇಡ ಕೂಡ ಅವಶ್ಯಕತೆ ಇರೋದಿಲ್ಲ. ಕರೆಂಟ್ ಐಬೆಕ್ಸ್ ಬೇಲಿಗಳನ್ನ ಕೂಡ ಆನೆಗಳು ಬೇರೆ ಮರಗಳನ್ನ ಪ್ರೆಸ್ ಮಾಡಿ ಅದರ ಮೇಲೆ ಬರ್ತವೆ. ಆದ್ರೆ ಈ ನ್ಯಾಚುರಲ್ ಫೆನ್ಸಿಂಗ್ ಉಂಟಲ್ಲ, ಇದು ನಮ್ಮ ಬೆತ್ತ ಉಂಟಲ್ಲ ಅದೇ ತರ ಇರ್ತದೆ. ಬೆತ್ತ ಅಂತ ಹೇಳಿ ಬರ್ತದಲ್ಲ, ಕಾಡಿನಲ್ಲಿ ಬಳ್ಳಿ ತರ ತಿನ್ಲಿಕ್ಕೆ ಇರುವಂತ. ಇದೀಗ ಫ್ಲವರ್ ನಾನು ತೋರಿಸುವಂತ ಫ್ಲವರ್ ಹಣ್ಣಲ್ಲ ಇದು. ಇದರಲ್ಲಿ ಹಣ್ಣು ಪರ್ ಕೆಜಿಗೆ ಥೈಲ್ಯಾಂಡ್ ಅಲ್ಲಿ 350 ಬರ್ತದೆ. ಇದ್ರಲ್ಲಿ ಹಣ್ಣು ಬರ್ತದೆ, ಹೇಗೆ ಬರ್ತದೆ? ಅದೇ ತರ ನೆಲದಿಂದ ಏಲಕ್ಕಿ ತರ ಈ ತರ ಗೊಂಚಲು ಬರ್ತದೆ. ಗೊಂಚಲಿನಲ್ಲಿ ಇದೀಗ ಮೇಲ್ ಫ್ಲವರ್ ಇದೆ, ಫಿಮೇಲ್ ಫ್ಲವರ್ ಆದ್ರೆ ಇದೇ ತರ ಕಾಯಿ ಬರ್ತದೆ. ಫುಲ್ ಕಾಯಿಗಳು ನಮ್ಮ ತಾಳೆಬೊಂಡ ಯಾವ ರೀತಿ ಮರದಲ್ಲಿ ಬರ್ತದ ಅಷ್ಟು ದೊಡ್ಡದು ಬರುದಿಲ್ಲ, ಒಂದು ಅಂಟೆ ಕಾಯಿ ಅಷ್ಟು. ನಮ್ಮ ಹಣ್ಣು ಸಿಪ್ಪೆ ಬರೀ ಪೇಪರ್ ತರ ಸಿಪ್ಪೆ ಇರ್ತದೆ, ಸಿಗಿಯುವಂತದ್ದು ತಿನ್ನುವಂತ. ಒಳಗಡೆ ಬ್ಲಾಕ್ ಕಲರ್ ಸೀಡ್ ಇರ್ತದೆ. ಸೀಡ್ ಬಿಟ್ಟು ಬಾಕಿ ಎಲ್ಲ ನಾವು ಸೀಬೆಕಾಯಿ, ಪೇರಳೆ ಹಣ್ಣು ತಿಂದಾಗೆ ತಿನ್ಬೋದು. ಕಾಡು ಪ್ರಾಣಿಗಳು ಯಾವ ಹತ್ರನೇ ಬರುದಿಲ್ಲ, ಅಷ್ಟು ಮುಳ್ಳು ಉಂಟು. ಇದು ಯಾವ ಜಾತಿ? ಇದು ಥೈಲ್ಯಾಂಡ್ ಮತ್ತು ಮಲೇಷಿಯಾ ನೇಟಿವ್ ಹಣ್ಣು ಇದು. ಇದೀಗ ಅದರ ಮೇಲ್ ಫ್ಲವರ್, ಅದು ಗಂಡು ಮತ್ತು ಹೆಣ್ಣು ಸಪರೇಟ್ ಗಿಡಗಳು. ಗಂಡು ಗಿಡದ ಈ ಮರದಲ್ಲಿ, ಈ ಗಿಡದಲ್ಲಿ ಕಾಯಿ ಬರುದಿಲ್ಲ, ಹೆಣ್ಣು ಬೇರೆ ಗಿಡ ಉಂಟು, ಅದರಲ್ಲಿ ಕಾಯಿ ಬರುವಂತದ್ದು ಬೇರೆ. ಅದು ಹತ್ರ ಬೇಕಾಗ್ತದೆ. ಒಂದೇ ಪ್ಲಾಟ್ ಅಲ್ಲಿ ಹತ್ರ ಅಂದ್ರೆ ಜೋಡಿಸ್ಕೊಂಡು ಬೇಕಾಗೇನಿಲ್ಲ. ಅದರ ಪಾಲಿನೇಷನ್ ಇದಕ್ಕೆ ಮಾಡ್ಬೇಕಿದ್ರೆ ಗಂಡು ಗಿಡ ಬೇಕಾಗ್ತದೆ. ಬಂದಿದೆ ಪೈನಾಪಲ್ ಅಲ್ಲಿ ತಿನ್ಲಿಕ್ಕೆ ಇರುವಂತದ್ದಲ್ಲ, ಆರ್ನಮೆಂಟಲ್ ಪೈನಾಪಲ್ ಅಂತ ಹೇಳಿ ಕರೀತಾರೆ. ಜಸ್ಟ್ ಒಂದು ಲಿಂಬೆ ಹಣ್ಣಿನಷ್ಟೇ ದಪ್ಪ ಬರುವಂತದ್ದು. ಇದು ಈ ದೊಡ್ಡ ಫಂಕ್ಷನ್ ಆಗ್ತದಲ್ಲ, 6 ದಿವಸದ್ದು 8 ದಿವಸದ್ದೆಲ್ಲ ಜಾತ್ರೆಗಳಿರ್ಬೋದು, ಇಲ್ಲೆಲ್ಲ ಸ್ಟೇಜ್ ಡೆಕೋರೇಷನ್ ಹೋಗುವಂತದ್ದು. ಇದನ್ನ ನೀವು ಕಟ್ ಮಾಡಿ ಸ್ಟೇಜಿಗೆ ಡೆಕೋರೇಷನ್ ತಿನ್ಬಹುದು. ಹುಳಿ ಹಣ್ಣು ತುಂಬಾ ಪೈನಾಪಲ್ ನ ಹಾಗೆ ಇರ್ತದೆ, ಬಟ್ ಸೈಜ್ ಇರುದಿಲ್ಲ. ಇದು ಸಿಪ್ಪೆ ತೆಗೆದ ಮೇಲೆ ತಿನ್ಲಿಕ್ಕೆ ಇಷ್ಟೇ, ಇದಕ್ಕೆ ಸ್ವಲ್ಪ ದಪ್ಪ ಬರ್ತದೆ. ಬಟ್ ಮೇನ್ ಶೋವಿಗಾಗಿ ಯೂಸ್ ಮಾಡುವಂತದ್ದು. ಇದನ್ನ ಬಾಂಬೆ ಕಡೆಗಳಲ್ಲೆಲ್ಲ ಬೆಳಿತಾರೆ. ಒಂದೊಂದು ಪೀಸಿಗೆ 25-30 ರೂಪಾಯಿಗೆ ಹೋಗ್ತದೆ ಅದು. ಅದರಲ್ಲಿ ಸುಮಾರು ಒಂದು 5,000ದಿಂದ 10,000 ಹಣ್ಣು ಬರ್ತದೆ. ಈ ತರ ಇರ್ತದೆ ನೋಡಿ, ನೇರಳೆ ಹಣ್ಣಿನ ಹಾಗಿರ್ತದೆ. ಜಸ್ಟ್ ಇದನ್ನ ಇದು ಆಕ್ಚುಲಿ ಈ ಹಣ್ಣನ್ನು ತಿಂದು ನೋಡಿ, ಎಷ್ಟು ದಾರಿ ಹುಳಿ ಅಂತ ಕರೀತಾರಲ್ಲ, ಸ್ಟಾರ್ ಫ್ರೂಟ್ ಅಂತೇಳಿ. ಅದರಲ್ಲಿ ಹುಳಿ ವೆರೈಟಿ, ಸ್ವೀಟ್ ವೆರೈಟಿ ಬೇರೆ ಉಂಟು. ಎಷ್ಟು ಹುಳಿ ಉಂಟು ಇವಾಗ ನಿಮ್ಗೆ ಐಡಿಯಾ ಉಂಟಲ್ಲ? ಹುಳಿ ಇರ್ತದೆ ಅಲ್ಲ, ಇದೀಗ ಅಷ್ಟೊಂದು ಕಾಯಿ ಇದ್ದಿದ್ದ ಕಾರಣ ಸ್ವೀಟ್ ಇರುವುದಿಲ್ಲ. ನಿಮ್ಗೆ ಇದನ್ನ ತಿಂದು ನೋಡಿ ಫಸ್ಟ್. ಇದರ ಹಣ್ಣು ಬೀಜ ಅಗಿಬೇಡಿ. ಆ ಹಣ್ಣಿನ ಇದು ಪಲ್ಪ್ ಇದೆಯಲ್ಲ, ಪಲ್ಪ್ ಇಡೀ ನಾಲಿಗೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಸರಿಯಾಗಿ ಸ್ಪ್ರೆಡ್ ಆಗ್ಬೇಕು. ಮೊನ್ನೆ ಒಬ್ರು ಬಂದವರು ಜಸ್ಟ್ ಹಾಕಿದ್ರು ಬಿಸಾಡಿದ್ರು, ಆಮೇಲೆ ಹುಳಿ ಆಗ್ತಿತ್ತು ಅಂತ ಹೇಳಿದ್ರು. ಆಗಲ್ಲ, ಇಡೀ ನಾಲಿಗೆಗೆ ಸ್ಪ್ರೆಡ್ ಆಯ್ತಲ್ಲ, ಆಮೇಲೆ ಈ ಹಣ್ಣನ್ನು ತಿನ್ನು ನೋಡಿ. ಇದಿಷ್ಟೇ ಅಲ್ಲ, ಲಿಂಬೆ ಹಣ್ಣು ತಿನ್ನಿ, ನೀವು ಹುಣಸೆ ಹಣ್ಣು ತಿನ್ನಿ, ಎಲ್ಲ ಸ್ವೀಟ್. ಇದು ತಿಂದು, ಈ ಹಣ್ಣು ತಿಂದು ಸರ್ ಹೇಳಿದಾಗೆ, ಆಮೇಲೆ ನಾವು ನಮ್ಮ ಕಡೆ ಸಿಗುವಂತ ಈ ದಾರೆ ಹುಳಿ ಅಂತ ಹೇಳ್ತೇವೆ, ಇದನ್ನು ತಿಂದು ಕೂಡಲೇ ವೀಕ್ಷಕರೇ ಆ ರುಚಿಯೇ ಬದಲಾಯಿತು. ಯಾಕಂತ ಹೇಳಿದ್ರೆ ಎಲ್ಲೂ ಹುಳಿ ಅಂತಾನೆ ಅನಿಸ್ತಾ ಇಲ್ಲ. ಹುಳಿ ಆಗುತ್ತೆ ಹಣ್ಣು ನಿಮ್ಮ ನಾಲಿಗೆಯನ್ನು ಇನ್ನು 3 ಗಂಟೆ ಹೊತ್ತು ಕಾಲ ನೀವು ಹುಣಸೆ ಹಣ್ಣು ತಿನ್ನಿ, ಲಿಂಬೆ ಹಣ್ಣು ತಿನ್ನಿ, ಯಾವ ಮೊಸರು, ಮಜ್ಜಿಗೆ ಎಲ್ಲ ಮಜ್ಜಿಗೆ ಹುಳಿ ಎಲ್ಲ ತಿಂದ್ರು ಕೂಡ ಸ್ವೀಟ್. ಇನ್ನು 3 ಗಂಟೆ ಹೊತ್ತು ಯಾವ ಹುಳಿ ಹಣ್ಣನ್ನ ತಿಂದ್ರು ಕೂಡ ಒಂದು ಡ್ರಾಪ್ ಹುಳಿ ಆಗೋದಿಲ್ಲ ನಿಮ್ಗೆ. ಇಡೀ ನಾಲಿಗೆ ಹೆಸರು ಹೇಳುವಾಗೆ ಮಿರಾಕಲ್ ಫ್ರೂಟ್ ಅಂತ ಇದು. ಯಾಕಂದ್ರೆ ಇದನ್ನ ನಾನು ತಿಂದಿದ್ದೇನೆ, ಈಗಾಗಲೇ ನನ್ನ ನಾಲಿಗೆ ಜಸ್ಟ್ ಒಂದು ಸ್ವೀಟ್ನೆಸ್ ಅನ್ನು ಅಷ್ಟೇ ನನಗೆ ತೋರಿಸ್ತಾ ಉಂಟು. ಇಂಡೋನೇಷ್ಯಾ ಮತ್ತು ಶ್ರೀಲಂಕಾದ ಒಂದು ಹಣ್ಣು. ಇದಕ್ಕೆ 25 ವರ್ಷ ಆಯ್ತು. ಇದಕ್ಕೆ ಬಹಳ ಗಿಡ್ಡದಾಗಿ ಬೆಳೆಯುವಂಥದ್ದು. ನಮ್ಮ ಗಾರ್ಡನಲ್ಲಿ ಬೆಳಿಬಹುದು. ಇದರಲ್ಲಿ ಫುಟ್ಪಾತಲ್ಲೆಲ್ಲ ಬೆಳಿಬಹುದಾದಂಥ ಒಂದು ಹಣ್ಣು ಇದು. ಕಾಯಿ ನೋಡ್ಬೋದು, ಸಹಸ್ರಾರು ಹಣ್ಣುಗಳು ಮೇಲೆ ಬರುವಂಥದ್ದು.
ನಮ್ಮ ಕೊಕ್ಕೋ ಹಣ್ಣು ಬರ್ತದಲ್ಲ ಆ ಥರ ಮರದ ಕಾಂಡದಲ್ಲಿ ಬರೋದು. ಹೆಸರು ನಮ್ ಅಂತೇಳಿ, NAM ಅಂತೇಳಿ. ಹಣ್ಣು ಒಂಥರ ಪೈನಾಪಲ್ನ ಟೇಸ್ಟ್, ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿರುವಂಥ ಒಂದು ಟೇಸ್ಟ್. ತುಂಬ ಎತ್ತರ ಇರೋದಿಲ್ಲ, ಜೊತೆಗೆ ಎಲೆ ನೋಡಿ ಭಾಳ ಸುಂದರವಾದಂಥ ಜಿಗ್ಜಾಗ್ ಕಾಂಡ ಬರುವಂಥದ್ದು. ದನದ ಕಾಲಿನ ಗೊರಸುಗಳು ಬರ್ತಾವಲ್ಲ ಆ ಥರ ಇದರ ಲೀಫ್ ಬರುವಂಥದ್ದು. ತುಂಬ ಚೆಂದ, ಗಾರ್ಡನಲ್ಲೆಲ್ಲ ನಡಲಿಕ್ಕೂ ಚೆಂದ, ಹಣ್ಣಿಗೆ ಕೂಡ ವರ್ಷದಲ್ಲಿ 3 ರಿಂದ 4 ಸಲ ಹಣ್ಣು ಬರುವಂಥದ್ದು ಇದು. ಒಳ್ಳೆ ನೆರಳು ಸಹ ಮತ್ತೆ. ಒಂಥರ ನೋಡಲಿಕ್ಕೆ ಖುಷಿ ಅದರದ್ದು ಗಿಡವನ್ನು. ಇದು ಅಡಿಕೆ ಗೊಂಚಲು ಬಂದಾಗೆ ಹಣ್ಣುಗಳು ಬರುವಂಥದ್ದು ಇದರ ವಿಶೇಷತೆ. ಹಣ್ಣಲ್ಲಿ ಪಲ್ಪು ತೀರಾ ಕಡಿಮೆ, ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ. ಇಷ್ಟು ಜಸ್ಟ್ ನೀವು ಹಣ್ಣನ್ನು ಈ ತರ ಸ್ಕ್ರಬ್ ಮಾಡ್ಲಿಕ್ಕೆ ಮಾತ್ರ ಇರುವಂತದ್ದು. ಈ ಸ್ಕ್ರಬ್ ಮಾಡಿದಾಗ ಈ ಪಲ್ಪು ಬರ್ತದಲ್ಲ, ಜಸ್ಟ್ ನಾನು ನಿಮ್ಗೆ ತೋರಿಸ್ತೇನೆ. ಈ ತರ ನೇರಳೆ ಬಣ್ಣ ಇರ್ತದೆ. ಇದರ ವಿಶೇಷತೆ ಅಂತ ಅಂದ್ರೆ ಈ ಹಣ್ಣಿನ ಪೌಡರ್ ಮತ್ತು ಇದು ಎಸೆನ್ಸ್ ಅಲ್ಲ, ಇದು ಹೆಲ್ತ್ ಬೆನಿಫಿಟ್ಸ್, ಮೆಡಿಸಿನಲ್ ವ್ಯಾಲ್ಯೂ. ಪರ್ 100 ml ನಿಮಗೆ ಸ್ಕ್ವಾಶಿಗಳಿಗೆಲ್ಲ 3,500 ರೂಪೀಸ್ ಇರ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಪಲ್ಪೇ ಇರುವುದಿಲ್ಲ ಮೇಯ್ನ್ ಆಗಿ. ಅದನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೂ ತುಂಬಾ ಕಷ್ಟ ಉಂಟು. ಇದು ರಕ್ತವರ್ಧಕ ಜೊತೆಗೆ ಅಲ್ಲ, ಈ ಪ್ಲೇಟ್ಲೆಟ್ ಅನ್ನ ಜಾಸ್ತಿ ಮಾಡಿಕೊಡುವಂತದ್ದು, ಮತ್ತೊಂದು ಹಿಮೋಗ್ಲೋಬಿನ್ ಅನ್ನ ಇನ್ಕ್ರೀಸ್ ಮಾಡ್ತದೆ. ಹಾಗಾಗಿ ರಕ್ತಕ್ಕೆ ಸಂಬಂಧಪಟ್ಟ, ನಾನು ಆಗ್ಲೇ ಹೇಳಿದಾಗ ಮತ್ತೆ ಐಡೆಂಟಿಫಿಕೇಶನ್, ರಕ್ತದ ಬಣ್ಣ ಪರ್ಪಲಿಶ್ ಬಣ್ಣ ಬರ್ತದಲ್ಲ, ಅದು ಒಂದು ಇದನ್ನ ಹೆಚ್ಚಾಗಿ ಇಲ್ಲಿ ಇದು ಬರ್ತದಲ್ಲ, ನಮ್ಮ ಹಮ್ಮಿಂಗ್ ಬರ್ಡ್ ಅಲ್ಲ, ಇನ್ನೊಂದು ಬರ್ಡ್ ಬರ್ತದಲ್ಲ ದೊಡ್ಡ ಕೊಕ್ಕಿಂದು, ಹಾರ್ನ್ಬಿಲ್ಗಳು ಬಹಳ ಇಷ್ಟಪಟ್ಟು ತಿಂತಾವೆ. ನಾವು ಹೇಳುದಲ್ಲ ಪಲ್ಪ್ ಏನಿಲ್ಲ ಹೇಗೆ ತಿನ್ನೋದಂತ, ಹಕ್ಕಿಗಳಿಗೆ ಗೊತ್ತುಂಟು. ಇದು ಅರ್ಕ ಕಿರಣ್ ಅಂತೇಳಿ ಬೆಂಗಳೂರು IIHR ರಿಲೀಸ್ ಮಾಡಿರುವಂಥ ಒಂದು ಪೇರಳೆ ವೆರೈಟಿ, ಕೆಂಪು ಬಣ್ಣದ ಪೇರಳೆ. ನಾನು ಇಲ್ಲಿ ಜಸ್ಟ್ ಕಟ್ ಮಾಡಿ ತೋರಿಸ್ತೀನಿ. ರೆಡ್ ಕಲರ್, ಹೌದು. ಇದು ನಮ್ಮ ಇಂಡಿಯನ್ ರಿಸರ್ಚ್ ಸೆಂಟರ್ ರಿಲೀಸ್ ಮಾಡಿದ್ದು ಇದರಲ್ಲಿ ಅತಿ ಹೆಚ್ಚು ಮೂವಿಂಗ್ ಆಗಿರುವಂಥ ವೆರೈಟಿ. ಆಕ್ಚುಲಿ ಇದು ಫ್ರೂಟ್ ಫ್ಲೈ ಆಗಿರಬೇಕು ಬಹುಶಃ. ಸರ್, ಈಗ ನಾನು ಇದು ಮಿರಾಕಲ್ ಫ್ರೂಟ್ ತಿಂದು ನನಗೆ ಇದು ಸ್ವೀಟ್ ಆಗ್ತಾ ಅಲ್ಲ, ಇದ್ರ ಸ್ವೀಟ್ ಎಲ್ಲ ಸ್ವೀಟೇ. ಇದು ದ್ರಾಕ್ಷಿ ಅಷ್ಟೇ ದಪ್ಪ ಬರೋದು, ಚಿಕ್ಕ ಬೀಜ ಸಹಿತ ನೀವು ಹಾಗೆ ತಿನ್ಬೋದು. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗ್ತದೆ ಅಷ್ಟೇ ಹೊರತು ತುಂಬ ದೊಡ್ಡದಂತ ಆಗೋದಿಲ್ಲ. ಇಲ್ಲಿ ನೋಡಿ ಅದು ಫ್ಲವರ್, ಇದು ಗೊಂಚಲು ನಮ್ಮ ದ್ರಾಕ್ಷಿ ಬಂದ ಹಾಗೆ ಬರುವಂಥದ್ದು. ಒಂದೊಂದು ತೊಟ್ಟಿನಲ್ಲಿ 10-15 ಹೀಗೆ ಬಂಚಾಗಿ ಬರುವಂಥದ್ದು ವಿಶೇಷತೆ. ಬೀಜ ತುಂಬ ಗಟ್ಟಿ ಇರೋದಿಲ್ಲ, ಸಾಫ್ಟ್ ಆಗಿ ಹಾಗೆ ಸಾಸಿವೆ ಕಾಳಿಗಿಂತಲೂ ಚಿಕ್ಕದಿರುವಂಥದ್ದು. ಬ್ರೆಜಿಲಿಯನ್ ಟ್ರೀ ಗ್ರೇಪ್, ಹೆಸರು ಜಬೋಟಿಕಾಬಾ ಅಂತೇಳಿ. ನಾನು ಆಗ ಗ್ರೀನ್ ಕ್ರಿಸ್ಟಲ್ ಅಂತ ಒಂದು ತೋರಿಸಿದೆ. ಇದರ ವಿಶೇಷತೆ ಏನಂದ್ರೆ ನೋಡಿ, ನಕಶಿಕಾ ಅಂತೇಳಿ ಕರಿಬಹುದು. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಅಲ್ಲಿವರೆಗೆ ಕೂಡ ಸುಮಾರು ಇದರಲ್ಲಿ ಒಂದು 8-10 ಸಾವಿರ ಕಾಯಿ ಬರ್ತದೆ ನೋಡಿ, ಎಲ್ಲ ಫ್ಲವರ್ಸ್. ಇನ್ನೊಂದು 15 to 20 ಡೇಸ್ ಕಳಿಬೇಕು, ಮರವೇ ಕಪ್ಪಾಗುವಷ್ಟು. ಒಮ್ಮೆ ಹಾಕಿದ್ವಿ, ಬಟ್ ಏನಾಯ್ತು ಅಂದ್ರೆ ಹಕ್ಕಿಗಳು ಆ ಹಣ್ಣಿನ ಆಸೆಗೆ ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ಹೋಗಿ ಸಿಕ್ಕಾಕೊಂಡು, ಅದರಿಂದ ನಂತರ ಪ್ರಾಣಿಗಳನ್ನ ನಾನು ಕೊಲ್ಲೋದಿಲ್ಲ ಅಂತ ಹೇಳುವ ಕಾರಣಕ್ಕೆ ಅದನ್ನ ನೆಟ್ ಹಾಕೋದನ್ನ ಬಿಟ್ಬಿಟ್ಟಿದ್ದೀನಿ. ಆಸ್ ಇಟ್ ಈಸ್ ನಮ್ಗೆ ಎಷ್ಟು ಸಿಗ್ತದೆ ಅಷ್ಟನ್ನ ಮಾತ್ರ ಯೂಸ್ ಮಾಡ್ತೇವೆ, ಉಳಿದಿದ್ದ ಪ್ರಾಣಿಗಳು. ತುಂಬಾ ಸ್ವೀಟ್, ಸ್ವಲ್ಪನೂ ಹುಳಿ ಬರುದಿಲ್ಲ. ಇದು ಕೂಡ ಒಂದು ಮರದ್ರಾಕ್ಷಿ, ಹೆಸರು ರಾಂಬಾಯಿ ಅಂತೇಳಿ ಕರೀತಾರೆ. ಹಣ್ಣಾಗ್ಲಿಲ್ಲ, ಹಣ್ಣಾಗುವಾಗ ಹಳದಿ ಬಣ್ಣ ಬರ್ತದೆ. ಈಗ ಜಸ್ಟ್ ಒಳಗಡೆ ಪಲ್ಪ್ ಹೇಗಿದೆ ಅಂತೇಳಿ ನಾನು ಬೇಕಿದ್ರೆ ನಿಮಗೆ ತೋರಿಸ್ತೇನೆ ಅಷ್ಟೇ. ಪಿಂಕ್ ಕಲರ್, ಇದು ತುಂಬಾ ಸ್ವೀಟ್ ಇರ್ತದೆ ಈ ಹಣ್ಣು. ಇನ್ನೊಂದಂತ ತುಂಬಾ ಸಾಫ್ಟ್ ಕೂಡ, ದ್ರಾಕ್ಷಿ ಇದ್ದಾಗ ನೋಡಿ ಈ ತರ ರೆಡ್ ಕಲರ್ ಪಲ್ಪ್, ಮೇಲ್ಗಡೆ ದಪ್ಪ ಸಿಪ್ಪೆ ಇಲ್ಲ, ಹಣ್ಣಾಗ್ತಾ ತೆಳ್ಳಗಾಗ್ತದೆ ಸಿಪ್ಪೆದು. ಇವಾಗ ಕಾಯಿ, ಇದು ಹಣ್ಣಲ್ಲ, ಇದು ಜಸ್ಟ್ ನಿಮ್ಗೆ ಅದನ್ನ ಒಳಗಡೆ ಹೇಗಿದೆ ಅಂತ. ಈಗ ಇದರಲ್ಲೇ ಬೇರೆ ಬೇರೆ, ಈಗ ಮರದ್ರಾಕ್ಷಿಯಲ್ಲಿ ಸುಮಾರು ಇದು ಬಕಾರಿಯ ಸ್ಪೀಸೀಸ್, ಇದು ನೆರಳಲ್ಲೇ ಹಾಕೊಳ್ಬೇಕು. ಇದು ಬಿಸಿಲಿಗೆ ಇಡೀ ಕೆಳಗಡೆ ಇಲ್ಲಿಂದ ಅಲ್ಲಿವರೆಗೂ ಬರ್ತದೆ. ಈ ವರ್ಷ ಸ್ವಲ್ಪ ಕಾಯಿ ಇದರಲ್ಲಿ ಕಡಿಮೆ. ಇನ್ನೊಂದು ವೆರೈಟಿ ಬೇರೆ ಉಂಟು, ತೋರಿಸ್ತೇನೆ ನಾನು ನಿಮ್ಗೆ, ಅದನ್ನ ಟೇಸ್ಟ್ ಮಾಡ್ಕೋಬಹುದು. ಇದನ್ನ ಇದೇ ಹಣ್ಣಾಗ್ಲಿಲ್ಲ ಇನ್ನು ಕೂಡ. ಅಲ್ಲ, ಇದು ಪಲ್ಪ್ ಅಂದ್ರೆ ಹಣ್ಣಾದಾಗ ಫುಲ್ ಸಾಫ್ಟ್ ಆಗ್ತದೆ, ನೀವು ಮುಟ್ಟಿದ್ದು ಸಾಕದು ಪಚಿಕ್ಕ ಅಂತೇಳಿ ಪುಡಿ ಆಗ್ತದೆ. ಈಗ ಮಿರಾಕಲ್ ತಿಂದ ಕಾರಣ ಸ್ವಲ್ಪ ಸ್ವೀಟ್ ಅನ್ನಿಸ್ತದೆ ನಿಮಗೆ, ಹಣ್ಣಾದ್ರೆ ಫುಲ್ಲಿ ಸ್ವೀಟ್ ಇದು, ಬಟ್ ಇವಾಗ ಹುಳಿ ಇದೆ. ಇದು ನಮ್ಮಲ್ಲಿ ಕಾಡಲ್ಲಿ ಸಿಕ್ತಿತ್ತು ಸರ್ ಮೊದಲು, ಕೋಳಿ ಜುಟ್ಟು ಹಣ್ಣು ಅಂತೇಳಿ, ಅದೇ ಕುಟುಂಬ. ಆಮೇಲೆ ತೋರಿಸ್ತೇನೆ ನೋಡಿ, ಅದು ಆಕ್ಚುಲಿ ಬಕಾರಿಯ ಸ್ಪೀಸೀಸ್, ಅದಕ್ಕೆ ಗ್ರಾಫ್ಟ್ ಮಾಡಿದ್ ನೋಡಿ. ಕೋಳಿ ಜುಟ್ಟಿನ ಫ್ಲವರ್ ಕೆಳಗಡೆ ಬರ್ತಾ ಉಂಟದು.
ಇಲ್ಲಿಂದ ಮೇಲ್ಗಡೆಗೆ ರಾಂಬಾಯಿ, ಇಲ್ಲಿಂದ ಕೆಳಗಡೆ ಇದು ಕೋಳಿ ಜುಟ್ಟು ಹಣ್ಣು. ಅಂದ್ರೆ ಬಕಾರಿಯಾ ಕಾರ್ಡ್ಲಾನ್ಸಿಸ್ ಅಂತ ಹೇಳುವಂತದ್ದು ಕೋಳಿ ಜುಟ್ಟು ಹಣ್ಣು, ಇದು ಬಕಾರಿಯಾ ಮೊಟ್ಲೆಯಾನ ಅಂತ ಹೇಳುವಂತದ್ದು. ಇದು ಬೇರೆ ಇದು ಬಟ್ ಫ್ಯಾಮಿಲಿ ಒಂದೇ. ಸೂಪರ್ ಇದೆ ಅಂದ್ರೆ ಅಲ್ಲ. ಅಲ್ಲ ಮೇಲೊಂದು ಗಿಡ ಇತ್ತಲ್ಲ, ಅದರಲ್ಲಿ ಕಾಯಿ ಇರ್ಲಿಲ್ಲ, ಹಣ್ಣು ಸರ್ ಇದೆಲ್ಲ ಏನ್ ಮಾಡಿದ್ದು ನೀವು? ಇದೆಲ್ಲ ಕಸಿ ಕಟ್ಟಿದೆ ಇದು? ಕಸಿ ಕಟ್ಟಿದ್ದು. ಎಲ್ಲಿದ್ದು ಸರ್? ಇದು ಜಮೈಕನ್. ಜಮೈಕನ್. ಇದಕ್ಕೆ ಜಮೈಕನ್ ಸ್ಟಾರ್ ಫ್ರೂಟ್ ಅಂತಲೂ ಕರೀತಾರೆ. ಮಿಲ್ಕ್ ಫ್ರೂಟ್ ಅಂತೇಳಿ ಯಾಕೆ ಕರೀತಾರೆ ಅಂದ್ರೆ ಇದೆಲ್ಲಿ ನೋಡಿ ಈ ತರ ಮಿಲ್ಕ್ ಬರ್ತದೆ, ಹಾಲ್ ತರ. ಇನ್ನು ನೋಡಿ ಸೈಡ್ ಅನ್ನು ನಾನು ಪ್ರೆಸ್ ಮಾಡ್ತೇನೆ, ಮಾಡಿದಾಗ ಇಲ್ಲಿ ಹಾಲು ಕಾಣಿಸ್ತಾ ಉಂಟಲ್ಲ ನಿಮಗೆ. ಜ್ಯೂಸಿಗೆಲ್ಲ ಅಲ್ಲ ಇದು ಚಿಕ್ಕುವಲ್ಲ ಉಂಟಲ್ಲ, ಚಿಕ್ಕು ಸಪೋಟೇಸಿಯ ಫ್ಯಾಮಿಲಿನೇ. ಮಿಲ್ಕ್ ಶೇಕ್. ಇನ್ನೊಂದು ಇದಕ್ಕೆ ಸ್ಟಾರ್ ಫ್ರೂಟ್ ಅಂತೇಳಿ ಕರೀತಾರೆ, ಯಾಕಂತ ಹೇಳಿದ್ರೆ ಇದು ಸ್ಟಾರ್ ತರ ಶೇಪ್ ಇದೆ. ಇದನ್ನು ಆಕ್ಚುಲಿ ಹೊರಗಡೆಯ ಸಿಪ್ಪೆಯಲ್ಲಿ ಮೈಣ ಇರುವಂತದ್ದು. ಈ ತರ ಸ್ಕೂಪ್ ಮಾಡಿ ಚಮಚ ಇದ್ರೆ ಸುಲಭ ಆಗ್ತದೆ ನಮಗೆ. ಹೌದು. ಪಲ್ಪನ್ನು ತಿನ್ನೋದು. ಇದು ಇನ್ನೂ ಹಣ್ಣಾಗ್ಲಿಲ್ಲ, ಹಣ್ಣಾದ್ರೆ ಒಳ್ಳೆ ಚಿಕ್ಕುವಿಗಿಂತ ಟೇಸ್ಟ್ ಇದೆ. ಅದೇ ಜಾತಿ ಅಂತ ಹೇಳ್ಬೋದು, ಸ್ವಲ್ಪ ದಪ್ಪ ಪಲ್ಪ್. ಹೌದು, ಟೇಸ್ಟ್ ಸಿಪ್ಪೆವರೆಗೆ ತಿನ್ಲಿಕ್ಕೆ ಆಗ್ತದೆ. ಇವಾಗ ಇದು ರೈಪ್ ಆಗಿಲ್ಲ ಇನ್ನು, ಸಿಪ್ಪೆ ತಿನ್ಲಿಕ್ಕೆ ಬರುದಿಲ್ಲ, ಸ್ವಲ್ಪ ಒಗ್ಗರೆ ಇರ್ತದೆ. ಈ ಹಣ್ಣಲ್ಲಿ ಸ್ವಲ್ಪ ಈ ನಾವೇನ್ ಹೇಳ್ತೇವೆ, ನಾವು ತುಳುವಲ್ಲಿ ಸುನೆ ಅಂತ ಹೇಳ್ತೇವೆ, ಮೈಣ ಅಂತ ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಲ್ಯಾಟೆಕ್ಸ್ ಅಂತ ಹೇಳಿ ಕರಿಬಹುದು. ಆತರ ಸ್ವಲ್ಪ ತಿನ್ನುವಾಗ ನಮಗೆ ಚಿಕ್ಕು ತಿಂದಾಗೆ ಆಗ್ತದೆ. ಅಂದ್ರೆ ಸ್ವಲ್ಪ ಹಣ್ಣಾಗದಂತ ನಾವು ಚಿಕ್ಕು ತಿಂದ್ರೆ ಹೇಗೆ ನಮಗೆ ನಾಲಿಗೆಗೆ ದಪ್ಪ ದಪ್ಪ ಆಗ್ತದೆ, ಅದೇ ತರ ಫೀಲ್ ಆಗ್ತದೆ. ಫುಲ್ ಹಣ್ಣಾದ್ರೆ ಚಿಕ್ಕುಗಿಂತ ಟೇಸ್ಟ್, ದೊಡ್ಡ ಹಣ್ಣು ಆಗ್ತದೆ. ಒಂಥರ ಮುಸುಂಬಿ ಎಷ್ಟು ದಪ್ಪ ಹಣ್ಣು ಬರ್ತದೆ. ಪಲ್ಪನ್ನ ಈ ತರ ಸ್ಕೂಪ್ ಮಾಡಿ ತಿನ್ನೋದು ಬೆಟರ್. ಈ ಹೊರಗಡೆ ಇದರಲ್ಲಿ ಮೈಣ ಇದ್ದಿದೆ, ಲ್ಯಾಟೆಕ್ಸ್ ಇದ್ದ ಕಾರಣ ಇದಕ್ಕೆ ಮಿಲ್ಕ್ ನೋಡಿ ಮಿಲ್ಕ್ ತರ ಬರೋ ಕಾರಣ. ಸೇಮ್ ಸಪೋಟದಲ್ಲೆಲ್ಲ ನೀವು ಯಾವ ರೀತಿ ಅಂದ್ರೆ ಕಬ್ಬಿಣಾಂಶ ಎಲ್ಲ ಬರುವ ಇದರ ತರ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಉಂಟು, ಪರ್ಪಲ್ ಇಂದ ಉಂಟು, ಇದು ಬ್ರೌನ್ ಕಲರ್ ಇಂದು, ಇನ್ನೊಂದು ಯೆಲ್ಲೋ ಕಲರ್. ಎಲೆ ಸಹ ನೋಡಬಹುದು ಸರ್ ನಾವು, ಇದರ ಬಣ್ಣ ಸಹ ಸ್ವಲ್ಪ ರೆಡ್ಡಿಶ್. ಕೆಳಗಡೆ ಎಲೆ ಕೆಳಗಡೆ ಉಂಟಲ್ಲ ಈ ತರ ಕಾಪರಿ ಲೀಫ್, ಇದು ತಾಮ್ರ. ಲೈಟ್ ರಾತ್ರಿ ಹೊತ್ತು ಲೈಟ್ ಹಾಕಿದ್ರೆ ಒಳ್ಳೆ ತಾಮ್ರದ ಹಾಗೆ ಪಳಪಳ ಕಾಣಿಸ್ತದೆ. ಹೌದು, ಅಲ್ಲಿ ಒಂದು ನಾವು ಈಗ ಸಿಲ್ವರ್ ಹೇಗೆ ನೋಡಿದ್ದು, ಇದರಲ್ಲಿ ಕಾಪರ್ ಲೀಫ್. ಎಲೆಯಲ್ಲಿ ಕೂಡ ವ್ಯತ್ಯಾಸ ಉಂಟು. ಹೌದು, ಅದು ಸ್ವಲ್ಪ ದೊಡ್ಡ ಎಲೆ. ಹಣ್ಣು ಕೋಳಿ ಜೂಟು ಅಥವಾ ಮೂಟಿ ಫ್ರೂಟ್ ಅಂತೇಳಿ ಕರೀತಾರೆ. ಅದರಲ್ಲಿ ಸ್ವೀಟ್ ವೆರೈಟಿ, ಕೆಳಗಡೆ ಅದು ಹುಳಿ ವೆರೈಟಿ ಇನ್ನೊಂದಿರುವಂಥದ್ದು. ಇದು ಸ್ವೀಟ್ ವೆರೈಟಿ ಅಂತ, ದ್ರಾಕ್ಷಿ ತರ. ಈ ಸರ ಫಸ್ಟ್ ಫ್ರೂಟಿಂಗ್ ಬಂದಿದ್ದು. ಹೌದಾ? ಇನ್ನು ಹಣ್ಣು ತಿನ್ಲಿಲ್ಲ ಈ ವೆರೈಟಿ. ಇನ್ನು ಇವಾಗ ಜಸ್ಟ್ ಫ್ಲವರ್ ಬರ್ತದೆ ಕೆಳಗಡೆ, ಇನ್ನೊಂದು ಮರದಲ್ಲಿ ಇರ್ಲಿಕ್ಕೂ ಸಾಕು ಹಣ್ಣು. ಹೆಸರು ಸುರಿನಾಮ್ ಚೆರಿ ಅಂತೇಳಿ. ಈ ಚೀನಿಕಾಯಿ ಥರ ಲೈನ್ಸ್ ಬರ್ತದೆ, ಫುಲ್ ರೆಡ್ ಕಲರ್ ಬರ್ತದೆ. ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಸಾಫ್ಟ್ ಅದ. ಅದು ಹಣ್ಣಾದ ತಕ್ಷಣ ಅಲ್ಲಿಂದ ಹಿಡಿಯುವಾಗಲೇ ಅದು ಮೆತ್ತಗಾಗಿ ಬಿಡ್ತದೆ. ಹಾಗೆ ಪಿಕ್ ಆ್ಯಂಡ್ ಈಟ್ ಇದೆಲ್ಲ ನಮ್ಮ ಮನೆ ತೋಟದಲ್ಲಿ ನಟ್ಟುಕೊಳ್ಬೋದು. ಒಳ್ಳೆಯ ಡಿಫ್ರೆಂಟ್ ಆಫ್ ದ ಫ್ರೂಟ್. ಬರ್ಮೀಸ್ ಟ್ರೀ ಗ್ರೇಪ್ ಅಂತ ಹೇಳಿ ಕರೀತಾರೆ. ಇಲ್ಲಿ ದ್ರಾಕ್ಷಿ ಥರ ಕಾಣಿಸ್ಕೊಳ್ಬೋದು ನಿಮಗೆ. ಬೇರೆ ಬೇರೆ ಇದು ಇನ್ನೂ ಹಣ್ಣು ಆಗಬೇಕಷ್ಟೇ ಆ್ಯಕ್ಚುಲ್. ಜಸ್ಟ್ ಒಂದನ್ನು ಆವಾಗ ತೋರಿಸಿದ್ನಲ್ಲ ಅದೇ ಥರ ಬರ್ತದೆ ಇದು ಆ್ಯಕ್ಚುಲಿ, ಟ್ರಯಾಂಗಲ್ ಶೇಪಲ್ಲಿ. ಸಿಪ್ಪೆ ತೆಗೆದು ಬಿಟ್ಟು ತಿನ್ನುವಂಥ ಹಣ್ಣುಗಳಿದು. ಕಲರ್ ಚೇಂಜ್ ಅಲ್ಲ? ಇದು ಯೆಲ್ಲೋ ಕಲರ್ ಹಣ್ಣಾಗುವಾಗ, ಒಳಗಡೆ ವೈಟ್ ಫ್ಲೆಶ್. ಅದರಲ್ಲಿ ಅದೇ ಸ್ಪೀಸೀಸ್ಗಳು, ಇದೆಲ್ಲ ಬಕರಿಯ ಸ್ಪೀಸೀಸ್ಗಳು. ಇದು ಕೂಡ ಹಾಗೇನೆ ಹುಳಿ ಸಿಹಿ ಮಿಕ್ಸ್ ಇರುವಂತ ಹಣ್ಣುಗಳು. ಹುಳಿ ಉಂಟು. ಇದು ಜಸ್ಟ್ ಅವರಿಗೆ ಫ್ಲೇವರ್ ತೋರಿಸ್ಲಿಕ್ಕೆ. ಸರ್ ಈಗ ನೀವು ಇಷ್ಟು ಹಣ್ಣು ಬೆಳೆದಿದೆಲ್ಲ, ಇದನ್ನ ಏನಾದ್ರು ಮಾರುದೇ ನೋಡಿ, ಎಲ್ಲ ಅಕ್ಕಿಗಳು ತಿಂದ್ಬಿಡ್ತವೆ ಆ ಥರ ಹಣ್ಣು. ಹೀಗೆ ಬಿಡ್ತೀರಾ ನೀವು? ಯಾವ ಹಣ್ಣನ್ನು ಮಾರಾಟ ಮಾಡ್ಬೋದು. ಕಾಕುಪಾರಿ ಅಂತೇಳಿ ಕರೀತಾರೆ. ಗಾರ್ಸಿನಿಯಾ, ನಮ್ಮ ಮಂತುಪುಳಿ, ಉಪ್ಪಾಗೆ, ಪುನರ್ಪುಳಿ ಎಲ್ಲ ಬರ್ತದಲ್ಲ, ಆ ಫ್ಯಾಮಿಲಿಯ ಹಣ್ಣುಗಳಿದು. ಜಸ್ಟ್ ಹೂ ಬರ್ತಾ ಉಂಟಷ್ಟು. ವರ್ಷದಲ್ಲಿ 3 ಸಲ ನೋಡಿ ಇಲ್ಲಿ ಮೇಡಿ, ವರ್ಷದಲ್ಲಿ 3 ಸಲ ಹಣ್ಣು ಬರುವಂಥದ್ದು. ಸೇಮು ಕೋಕಮ್ ತಿಂದ ಹಾಗೆ ಹುಳಿ ಸಿಹಿ ಮಿಕ್ಸ್ ಇರುವಂಥದ್ದು. ಒಳ್ಳೆ ಹಣ್ಣು ಕೂಡ ನಿಜವಾಗಿ. ಕೇಸರಿ ಬಣ್ಣ ಬಂದರೆ ಒಳ್ಳೆ ಟೇಸ್ಟ್ ಇರ್ತದೆ. ಇದು ಮಲೇಷಿಯನ್ ಮರ ದ್ರಾಕ್ಷಿ, ಬಕರಿಯ ಸ್ಪೀಸೀಸ್ ಇಂದೆ. ಹೆಸರು ಮಫಾಯಿ ಅಥವಾ ಕಫಾಯಿ ಅಂತೇಳಿ ಕರೀತಾರೆ. ಇದು ಹೊರಗಡೆ ಸ್ಕಿನ್ ಕೂಡ ರೆಡ್ ಆಗಿರುವಂಥದ್ದು, ಒಳಗಡೆಯ ಪಲ್ಪನ್ನು ತಿನ್ಲಿಕ್ಕಿರುವಂಥದ್ದು. ದ್ರಾಕ್ಷಿ ಥರ. ಅಂದ್ರೆ ಈಗ ಇದು ಇಲ್ಲ, ಬೆಳೆದೇ ಇಲ್ಲ, ಇದು ಹಣ್ಣಾಗಲಿಲ್ಲ. ಇದು ಜಸ್ಟ್ ಒಳಗಡೆ ನಿರ್ಲಿಕ್ಕಿಲ್ಲ. ಈಗ ಎಳೆ ಮಿಡಿ. ಹೌದು, ಈಚಿಕಾಯಿ ಕಲರು.
ಇದು ಸ್ಪೇನ್ ವೆರೈಟಿ, ಸ್ಪೇನ್ ಪೊಮೆಲೋ ಅಂತೇಳಿ ಕರಿತೇವೆ ನಾವು. ಒಳಗಡೆ ಕಟ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ರೆಡ್ ಕಲರ್ ಇರ್ತದೆ, ತುಂಬ ಸ್ವೀಟ್ ಆಗಿರುವಂಥ ಹಣ್ಣಿದು. ಇನ್ನು ಹಣ್ಣಾಗಲಿಲ್ಲ ಆ್ಯಕ್ಚುಲಿ. ಫುಲ್ ಹಣ್ಣಾದಾಗ ಇಲ್ಲ, ಇನ್ನು ಫುಟ್ಬಾಲ್ ಅಷ್ಟು ದೊಡ್ಡದು ಬರ್ತದೆ ಆ್ಯಕ್ಚುಲಿ ಹಣ್ಣು. ಕಲರ್ ಫುಲ್ ರೆಡ್ ಕಲರ್ ಬರ್ಬೇಕು ಆ್ಯಕ್ಚುಲಿ. ಇದು ಬರ್ತಾ ಉಂಟು. ಇದು ಕೂಡ ಮರ ದ್ರಾಕ್ಷಿ, ಮರದಲ್ಲಿ ಗೊಂಚಲು ಗೊಂಚಲು ಹಣ್ಣು ಬರುವಂಥದ್ದು. ಥೈಲ್ಯಾಂಡ್ ಮಲೇಷ್ಯಾದಲ್ಲೆಲ್ಲ ಕಾಮನ್ ಆಗಿ ಸಿಗುವಂಥದ್ದು. 2-3 ಇರ್ತದೆ ಒಂದು ಬದುಕಿದ್ರೆ ಒಂದು ಹಾಗೆ ಅದರಲ್ಲೇ ಜಸ್ಟ್ ಹಣ್ಣು ಆಗಲಿಲ್ಲ ಇನ್ನು ಕೂಡ. ಬರುವಂಥ ಹಣ್ಣು ಇಲ್ಲಿ ಅಲ್ಲ, ಇದು ಇನ್ನೊಂದು ವೆರೈಟಿ. ಪೇರಳೆಯಲ್ಲಿ ಒಂದು 60-70 ವೆರೈಟಿ ಉಂಟು ನಮ್ಮ ತೈವಾನಿಂದು. ತೈವಾನ್ ಪಿಂಕ್ ಅಂತ ಹೇಳುವಂಥದ್ದು. ಸೂಪರ್. L49 ಅಂತ ಹೇಳುವಂಥ ವೆರೈಟಿ. ವೆರಿ ಗುಡ್. ಹೆಸರು ಸಹ ಒಳ್ಳೆದುಂಟು. ಎಲ್ಲಂದ್ರೆ ಲಕ್ನೋ ಅಂತ ಹೇಳಿ. ಈ ತರ ವೈಟ್ ಅಲ್ಲ, ವೈಟ್ ಕಲರ್ ಫ್ಲೆಶ್ ಬರುವಂಥದ್ದು ಒಂದು ಹಣ್ಣು. ಮ್ಯಾಂಗೋಸ್ಟಿನ್ ಗೊತ್ತುಂಟಲ್ಲ, ಅದೇ ಥರದ್ದೇ ಗಾರ್ಸಿನಿಯಾ ಹ್ಯುಮಿಲಿಸ್ ಅಂತೇಳಿ ಇದರ ಬೊಟಾನಿಕಲ್ ನೇಮು. ಹೆಸರು ಅಚಾಚ ಅಂತೇಳಿ. ಒಂದು ಮರದಲ್ಲಿ ಸಾಧಾರಣ 300-350 kg ಹಣ್ಣು ಬರ್ತದೆ ಇವಾಗ. ಹಣ್ಣಿನ ಒಳಗಡೆ ಪಲ್ಪ್ ಸೇಮ್ ಅಚಾಚ ಇದು ಮ್ಯಾಂಗೋಸ್ಟಿನ್ ಇದ್ದಾಗಿರ್ತದೆ. ಇಟ್ಕೊಳ್ಬೋದು, ಯಾವುದೇ ಹಾಳಾಗೋದಿಲ್ಲ. ಫ್ರೂಟ್ ಫ್ಲೈ ಅಟ್ಯಾಕ್ ಆಗೋದಿಲ್ಲ. ಹಕ್ಕಿಗಳು ಕೂಡ ತಿನ್ನೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಯಾಕಂದರೆ ಇದರ ಸಿಪ್ಪೆ ಹಾರ್ಡ್ ಶೆಲ್ ಇರ್ತದೆ, ಹಾಗಾಗಿ ಅದನ್ನು ಹಕ್ಕಿಗಳಿಗೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿದ್ರೆ ಬಾವಲಿ ಎಲ್ಲ, ರಂಬುಟನ್ನೆಲ್ಲ ಬಾವಲಿ, ಬಾಳೆಕಾಯಿ ಮಂಗ ತಿಂದಿದೆ, ಕೊನೆ ಮಾತ್ರ ಉಂಟು. ಇದು ಬ್ಲ್ಯಾಕ್ ಬನಾನಾ ಅಂತ ನೋಡಿದ್ರೆ ಗಿಡದ ಇದು ಕಾಂಡ ಕೂಡ ಫುಲ್ ಬ್ಲ್ಯಾಕ್ ಕಲರ್ ಬರುವಂಥದ್ದು, ಫುಲ್ ಬ್ಲ್ಯಾಕ್ ಕಲರ್ ಬರುವಂಥದ್ದು. ಕಾಯಿ ಬೆಳೆಯುವಾಗ ಕಾಯಿ ಕಪ್ಪು ಬರ್ತದೆ, ಒಳಗಡೆ ಹಣ್ಣು ಬಿಳಿ ಇಲ್ಲ. ಅದು ಮಂಗ ತಿಂದ ಚಮಲಿಯಾಂಗ್ ಅಂತೇಳಿ, ಲೂನಾ ನಟ್ ಚಮಲಿಯಾಂಗ್ ಅಂತಲೂ ಕರೀತಾರೆ ಇದನ್ನು. ಈ ನೇರಳೆ ಹಣ್ಣು ಉಂಟಲ್ಲ, ನೇರಳೆ ಹಣ್ಣಿನ ಟೇಸ್ಟ್ ಬರುವಂಥದ್ದು. ವೈಟ್ ಕಲರಲ್ಲಿ, ಕಾಮನ್ ಆಗಿ ಬ್ಲ್ಯಾಕ್ ಕಲರ್ ಇಂದ ಇರ್ತದೆ, ಇದು ವೈಟ್ ಕಲರ್. ಮರದ ಕಾಂಡದಲ್ಲಿ ಬರುದು. ಒಂದು ಬಾಳೆಯಲ್ಲಿ, ಒಂದೇ ಬಾಳೆ ಗಿಡದಲ್ಲಿ 2-4 ಗೊನೆ ಆಗಿದೆ. ಇಲ್ಲಿ ಆಗಿದೆ 2 ಗೊನೆ. ಬ್ರೆಜಿಲ್. ಚಾಕ್ಲೇಟ್ ಫ್ಲೇವರಾ? ಚಾಕ್ಲೇಟ್ ಕಲರ್ ಬರ್ತದೆ. ಆಗುವಾಗ ಫುಲ್ ಚಾಕ್ಲೇಟ್ ಬಣ್ಣ ಬರಬೇಕು. ಇದು ಮಿಂಟ್ ಬನಾನಾ ಅಂತೇಳಿ, ಮಿಂಟಿನ ಬರುವಂಥದ್ದು. ಈ ಕಡೆದು ಥಾಯ್ ಡಾರ್ಫ್ ಅಂತೇಳಿ, ಡಾರ್ಫ್ ವೆರೈಟಿ. ಇದು ಒಂದು ಚೆರಿ, ಗ್ರೂಮಿಕ್ ಶಾಮ ಅಂತೇಳಿ, ಜಸ್ಟ್ ಫ್ರೂಟ್ ಸೆಟ್ ಆಗ್ತಾ ಉಂಟು ಅಷ್ಟೇ ನೋಡಿ. ಬ್ರೆಜಿಲಿಯನ್ ಚೆರಿ ಇದು. ನೇರಳೆ ಹಣ್ಣಿನ ಹಾಗೆ ದಪ್ಪ ಹಣ್ಣು. ಇದು ಇಂಡೋನೇಷಿಯನ್ ತೈವಾನೀಸ್ ಜೈಂಟ್ ಅಂತ ಹೇಳಿ. ವಾಟರ್ ಆ್ಯಪಲಲ್ಲಿ ತುಂಬ ದೊಡ್ಡ ವೆರೈಟೀಸು. ಒಂದು 4 ಹಣ್ಣಿಗೆ 1 kg ಬರುವಷ್ಟು ದೊಡ್ಡದು. ತುಂಬ ಕಲೆಕ್ಷನ್ ಅಲ್ಲಿ ಅತ್ಯಂತ ಸ್ವೀಟ್ ಇರುವಂಥ ವಾಟರ್ ಆ್ಯಪಲ್ ಇದೆ. ಹೌದು, ಇಲ್ಲಿ ಉಂಟು. ನೀವು ಅದಕ್ಕೆ ಕಟ್ಟಿಟ್ಟದು ಅದನ್ನು? ಇನ್ನು ಹಣ್ಣು ಆಗಲಿಲ್ಲ. ಒಂದೊಂದು ಹಣ್ಣು ಅಂದರೆ ನಿಮಗೆ ಇದು ದೊಡ್ಡದಾಗ್ತದಲ್ಲ, ಒಂದು ಸಣ್ಣ ಅಬಿಯು ಹಣ್ಣು ಅಂತಲ್ಲೇ ಬರುತ್ತಲ್ಲ, ಆ ಥರ ಅಷ್ಟು ದೊಡ್ಡದು ಹಣ್ಣು ಬರ್ತದೆ ಇದು. ಇನ್ನು ಹಣ್ಣಾದ್ರೆ ಫುಲ್ ರೆಡ್ ಬರಬೇಕು. ಶುಗರ್ ಬಾರ್ಬೆ ಅಥವಾ ಬಾರ್ಬೆ ಶುಗರ್ ಅಂತ ಹೇಳಿ ಕರೀತಾರೆ. ಸ್ವೀಟ್ ಇದು ಆಕ್ಚುಲಿ ಇದ್ದದ್ರಲ್ಲಿ ಸ್ವೀಟ್. ನಮ್ಮ ಸಕ್ಕರೆ ತಿಂದಷ್ಟೇ ಸ್ವೀಟ್. ರೌಂಡ್ ಹಣ್ಣು ಮುಗೀತು. ಇವಾಗ ನೆಕ್ಸ್ಟ್ ರೌಂಡಿಗೆ ನೋಡಿ ಸುಮಾರು ಕ್ವಿಂಟಾಲ್ ಗಟ್ಟಲೆ ಹಣ್ಣು ಬರುವಂಥದ್ದು. ಸ್ಟ್ರಾಬೆರಿ ತರಾನೇ ಬಣ್ಣ ಬರ್ತದೆ, ಸ್ಟ್ರಾಬೆರಿ ಕಲರ್ ಇರ್ತದೆ, ಸ್ಟ್ರಾಬೆರಿ ತರ ಟೇಸ್ಟ್ ಇರ್ತದೆ. ಸ್ಟ್ರಾಬೆರಿ ಫ್ಲೇವರ್ ಇದರಲ್ಲಿ ಸುಮಾರು ಒಂದು 70 ವೆರೈಟಿ ಉಂಟು ನಮ್ಮಲ್ಲಿ. ಇದರಲ್ಲೂ ವಾಟರ್ ಆಪಲ್ ಅಲ್ಲೇ 70 ವೆರೈಟಿ ಉಂಟು. ಇದರಲ್ಲಿ ವೆರೈಟೀಸ್ ನಮ್ಮಲ್ಲಿ ಉಂಟು. ಇದು ಗುವಾಮಿರಿಮ್ ಅಂತೇಳಿ ಬ್ರೆಜಿಲಿಯನ್ ಚೆರಿ. ಆಲ್ಮೋಸ್ಟ್ ಏಪ್ರಿಲ್ ಎಂಡ್ಗೆ, ಏಪ್ರಿಲ್ 15th ನಂತರ ಇದು ಹಣ್ಣು ಬರುವಂಥದ್ದು. ತುಂಬ ಗೊಂಚಲು ಬರ್ತದೆ ಹಣ್ಣು. ಇದರ ಹಣ್ಣು ಬರೋ ಹೊತ್ತಿಗೆ ಹಕ್ಕಿಗಳು ಇದರಲ್ಲೇ ಇರ್ತವೆ. ಅಷ್ಟೊಂದು ಹಣ್ಣು ಬರ್ತದೆ. ಫುಲ್ಲಿ ಸ್ವೀಟ್ ಇರ್ತದೆ. ಇದು ಹುಳಿ ಬರುದಿಲ್ಲ ಈ ಹಣ್ಣು. ಬಾಟಲ್ ಗೋವಾ ಅಂತೇಳಿ ಕರೀತಾರೆ. ಬಾಟ್ಲಿ ತರ ಕಾಣುವ ಕಾರಣ ಬಾಟಲ್ ಗೋವಾ ಅಂತೇಳಿ ಕರೀದು ಇದನ್ನ. ಬಾಟಲ್ ಗೋವಾ. ಇದೊಂದು ಬಾಳೆ ಏಯಿ ಅಂತೇಳಿ ಕರೀತಾರೆ, ಬ್ರೆಜಿಲಿಯನ್ ಬಾಳೆ. ಈ ಹಣ್ಣು ಕೂಡ ಇದೇ ತರ
ಹಳದಿ ಮತ್ತು ಹಸಿರು ಈ ಥರ ಮಿಕ್ಸ್ ಕಲರ್ ಬರುವಂಥದ್ದು. ವಿಶೇಷತೆ ಅಂದರೆ ಇದು ಬರೀ ಹಣ್ಣಿಗಾಗಿ ಮಾತ್ರ ಅಲ್ಲ, ಇದು ಎಲೆಗಾಗಿ ಕೂಡ ಬೆಳೆಸ್ತಾರೆ ಇದನ್ನು. ಈ 5 ಸ್ಟಾರ್ ಹೋಟೆಲ್ಗಳಿಗೆ 200-300 ರೂಪಾಯಿಗೆ ಈ ಎಲೆಯನ್ನೇ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಬೇರೆ ಎಲ್ಲಿಯೂ ಕೂಡ ನಮ್ಮಲ್ಲಿ ಈ ಥರದ ಇಷ್ಟು ಇದು ಯಾವುದು ಕೂಡ ಇದು ಒರಿಜಿನಲ್ ಆಗಿ ಮಾಡಿರುವಂಥದ್ದು, ಯಾವುದು ಕೂಡ ಪೇಂಟ್ ಮಾಡಿದ್ದಲ್ಲ, ನ್ಯಾಚುರಲ್ ಆಗಿ ಬೆಳೆಸಿರುವಂಥದ್ದು. ಇದು ಬಣ್ಣನೇ ಹೀಗೆ ಎಲ್ಲೋ ಮತ್ತೆ ಗ್ರೀನ್ ಮಿಕ್ಸ್. ಎಲ್ಲೋ ಮತ್ತೆ ಇನ್ನೊಂದು ಸರ್, ಇದರಲ್ಲಿ ಈಗ ಈ ಎಷ್ಟು ಬರ್ತದೆ ಸೈಜ್ ಇದು ಬೆಳೆ? ಮನೆಗೊಂದು ದೊಡ್ಡದು ಬರ್ತದೆ. ಅಲ್ಲ ಇದು ಗಿಡ ಎಷ್ಟು ಒಂದು 5 ಅಡಿ 6 ಅಡಿ. ಈಗ ಇದು ಸಣ್ಣ ಗಿಡ ಅಲ್ಲ, ಈ ಗಿಡ ಜಸ್ಟ್ ತಂದಿದ್ದಷ್ಟೇ 21,000 ರೂಪೀಸ್ ಇದಕ್ಕೆ ನಾನು ತಂದ ಕಾಸ್ಟ್. 6,18,000 ಬಾತಲ್ಲಿ ಥೈಲ್ಯಾಂಡಲ್ಲಿ ನಾವು ಬ್ರೆಜಿಲಿಂದ ಥೈಲ್ಯಾಂಡಿಗೆ ಬಂದು ಥೈಲ್ಯಾಂಡಿಂದ ನಾವು ತಗೊಂಡು ಬಂದಿದ್ದು. 6,18,000 ಅಲ್ಲಿ ರೇಟು ಪ್ಲಸ್ ಶಿಪ್ಪಿಂಗ್ ಕಾಸ್ಟ್ಗಳು ಮತ್ತು ಡಾಕ್ಯುಮೆಂಟ್ರಿ ಇದನ್ನು 21,000 ಕಾಸ್ಟ್. ಸರಿ, ಈಗ ಇದು ಫಸ್ಟ್ ಇನ್ನು ಇದಕ್ಕೆ ಇಳುವರಿ ಬರಲಿಲ್ಲ? ಇನ್ನೂ ಬರಲಿಲ್ಲ. ಸ್ಟಾರ್ಟಿಂಗ್ ಇನ್ನು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೂ ಕೂಡ ಇಳುವರಿ ಬರಲಿಲ್ಲ ಇಷ್ಟವರೆಗೂ. ಇನ್ನು ಆವಾಗಲೇ ಹೇಳಿದಾಗೆ ನನ್ನ ಮುಂಗಿ ಬನಾನ ಅಂತೇಳಿ ಜಪಾನಿಂದ ಸಿಪ್ಪೆ ಸಹಿತ ತಿನ್ನುವಂಥದ್ದು ಮೊದಲು ಕಳೆದ ತಿಂಗಳಿತ್ತು. ಅದು ಕೂಡ ಫಸ್ಟ್ ಟೈಮ್ ಎಂತ ಹಾಕಿದಿರಿ ಈಗ? ನ್ಯಾಚುರಲ್ ಆಗಿ ಕೋಳಿ ಗೊಬ್ಬರ ಅಥವಾ ನಾವು ಅಡಿಕೆ ಮರಕ್ಕೆ ಏನು ಕೊಡ್ತೀರಿ ಅದನ್ನು ಮಾತ್ರ ಕೊಡ್ತೀವಿ ಅಷ್ಟೇ. ಎಕ್ಸ್ಟ್ರಾ ಏನು ಫೀಡ್ ಮಾಡೋದಿಲ್ಲ ಗಿಡಗಳಿಗೆ. ಜಡೆ ತರ ರಾಯ್ಪ್ಲಿ ಅಂತ ಹೇಳುವಂತ ವೆರೈಟಿ ಇದು. ಎಷ್ಟು ಪೊಮೆಲೋ ಇನ್ ದ ವರ್ಲ್ಡ್. ಒಂದು ಹಲಸಿನಕಾಯಿ ಎಷ್ಟು ದೊಡ್ಡ ಬರ್ತದೆ ಇದ್ರಲ್ಲ. ಇನ್ನು ಹಣ್ಣು ಬರಲಿಲ್ಲ, ಹಾಗಾಗಿ ನಾವು ಅದನ್ನ ಡೆವಲಪ್ ಮಾಡ್ತಾ ಇಲ್ಲ. ತೈವಾನಿನ ವೆರೈಟಿ. ಹೆಸರು ಕಟ್ನಟ್ ಅಂತೇಳಿ, ಬೆರಿಂಗ್ಟೋನಿಯಾ ಎಡುಲಿಸ್ ಅಂತೇಳಿ ಇದರ ಹೆಸರು, ಬೊಟಾನಿಕಲ್ ನೇಮು. ಗೇರು ಬೀಜ ಬಂದಾಗಿ ಇದರ ಬೀಜ ತಿನ್ಲಿಕ್ಕೆ ಆಗುವಂಥದ್ದು. ಫ್ಲವರ್ ಕೂಡ ಒಳ್ಳೆ ನಿಮ್ಮ ಪರ್ಸಿಯನ್ ಕ್ಯಾಟಿನ ಬಾಲ ಬಂದಾಗ ಇಷ್ಟು ದಪ್ಪಕ್ಕೆ ಬರ್ತದೆ. ಆರ್ನಮೆಂಟಲ್ ವಿತ್ ಎಡಿಬಲ್ ನಟ್. ಇದು ಲೆಪಿಸಂತಸ್ ಅಮೊಯಿನಾ ಅಂತ ಹೇಳಿ ಕರೀತಾರೆ. ಇಂಡೋನೇಷ್ಯಾದ ಒಂದು ಡಾರ್ಕ್ ವೆರೈಟಿ ಬೆರೀಸು. ಇದು ಜಸ್ಟ್ ಫ್ಲವರಿಂಗ್ ಬರ್ತಾ ಉಂಟಷ್ಟೇ. ದ್ರಾಕ್ಷಿ ತಿಂದ ಹಾಗೆ ತಿನ್ಬೋದು. ಜೊತೆಗೆ ಗಿಡ ನೋಡಲಿಕ್ಕೆ ತುಂಬ ಚಂದ. ಇದು ಆ್ಯಕ್ಚುಲಿ ನಾವು ನಟ್ಟದ್ದು ಸ್ವಲ್ಪ ಬಿಸಿಲಿಗಾಗಿದೆ. ಇದು ನೆರಳಲ್ಲಿ ನಡಬೇಕಾದಂಥ ಗಿಡಗಳು, ಸನ್ಬರ್ನ್ ಆಗ್ತದೆ ಸ್ವಲ್ಪ. ಗಿಡ ತುಂಬ ಚಂದ ಇರ್ತದೆ. ಡಾರ್ಕ್ ವೆರೈಟಿ, ತುಂಬ ಎತ್ತರ ಹೋಗೋದಿಲ್ಲ ಅಂತೇಳಿ ಕರೀತಾರೆ. ನೋಡಿ ಎಲ್ಲ ಮಿಡಿ ಉಂಟದ ಎಲೆಯ ಕೈಯ ಈ ಎಲೆಯ ತೊಟ್ಟಿನ ಭಾಗದಲ್ಲಿ ನೋಡಿ ಮಿಡಿ ಕಾಣಿಸ್ತಾ ಉಂಟು. ಒಂದು ಭೂತದ ಕೈ ಇದ್ದಾಗೆ ಕಾಣಿಸ್ತದೆ ನಿಮಗೆ. ಹೆಸರು ಗುಮ್ಮಿ ವರ್ಮ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ಸರ್ಕೋಪಿಯಾ ಸ್ಪೀಸೀಸ್ ಇದು. ಹಣ್ಣಾದಾಗ ಹಸಿರು ಬಣ್ಣ ಬರ್ತದೆ, ದೊಡ್ಡ ಹಣ್ಣು ಬರ್ತದೆ, ಹೀಗೆ ಫಿಂಗರ್ ಬಂದಾಗ. ಒಳ್ಳೆ ಇದರ ಮಲ್ಬೇರಿ ತಿಂದಾಗ, ಒಳ್ಳೆ ಜೇನುತುಪ್ಪ ತಿಂದಾಗ ಅಷ್ಟು ಸ್ವೀಟ್ ಇರ್ತದೆ ಹಣ್ಣಾದಾಗ. ಇದ್ರ ಹೆಸರು ಸ್ವೀಟ್ ಲೂವಿ ಅಂತೇಳಿ, ಫ್ಲಕೋರ್ಷಿಯಾ ಫ್ಯಾಮಿಲಿದ್ದು ಒಂದು ಹಣ್ಣು. ಈಗ ಜಸ್ಟ್ ಫ್ಲವರ್ ಬಂದು ಮಿಡಿ ಆಗ್ತಾ ಉಂಟಷ್ಟೇ, ಚಿಕ್ಕ ಚಿಕ್ಕ ಮಿಡಿಗಳು ಉಂಟು ನೋಡಿ. ಇದು ಕೂಡ ಹಾಗೆ ಒಳ್ಳೆ ಚೆರಿ ಥರ ಒಳ್ಳೆ ಸ್ವೀಟ್ ಇರ್ತದೆ. ಒಂದು ತುಂಬ ಹಣ್ಣು ಬರ್ತದೆ ನೋಡಿ, 1000 ಗಟ್ಟಲೆ ಮಿಡಿ. ಇನ್ನು ಹಣ್ಣಾಗಲಿಲ್ಲ. ಹಣ್ಣಾಗುವಾಗ ಸಾಧಾರಣ ಒಂದು ತೆಂಗಿನಕಾಯಿ ಎಷ್ಟು ದಪ್ಪ ಬರ್ತದೆ. ಹಣ್ಣು ತುಂಬ ಹುಳಿ. ಇದು ಆ್ಯಕ್ಚುಲಿ ಜ್ಯೂಸಿಗೆ ಯೂಸ್ ಮಾಡುವಂಥದ್ದು. ಇದರ ಜ್ಯೂಸ್ ಒಳ್ಳೆ ಪೈನಾಪಲ್ ಜ್ಯೂಸ್ ಅಥವಾ ಮ್ಯಾಂಗೋ ಜ್ಯೂಸ್ ಕುಡಿದಾಗ ಆಗ್ತದೆ. ಒಂದು ಹಣ್ಣಿನಿಂದ ಒಂದು 30-40 ಲೋಟ ಜ್ಯೂಸ್ ಮಾಡ್ಕೋಬೋದು, ಅಷ್ಟು ಜ್ಯೂಸ್ ಬರ್ತದೆ. ಇನ್ನು ಹಣ್ಣು ಆಗಲಿಲ್ಲ. ಹಣ್ಣಾದರೆ ಒಳ್ಳೆ ಕಲ್ಲಂಗಡಿ ತಿಂದಾಗೆ ತಿನ್ಬೋದು, ಟೇಸ್ಟ್ ಹಂಗೆ ಇರುತ್ತೆ. ಹೌದು, ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಕಟ್ ಮಾಡ್ತೀನಿ. ಇಲ್ಲದಷ್ಟು ಗಟ್ಟಿ ಇರೋದಿಲ್ಲ. ಹಣ್ಣು ಕೂಡ ಆಗಲಿಲ್ಲ ಒಳಗಡೆ. ಹಣ್ಣಾಗೋ ಸೇಮ್ ನಮ್ಮ ಕಲ್ಲಂಗಡಿ ಹಣ್ಣು ತಿಂದಾಗೆ ತಿನ್ಬೋದು ಇದನ್ನು. ಇದು ತುಂಬ ದೊಡ್ಡದಾಗೋದಿಲ್ಲ. ಈ ಲಿಂಬೆ ಹಣ್ಣೆಲ್ಲ ಉಂಟಲ್ಲ ಆ ಥರ ಬರುವಂಥದ್ದು. ಅದರಲ್ಲಿ ಮೇವಿಯ ಕುಂಕಟ್ ಅಂತ ಹೇಳುವಂಥ ವೆರೈಟಿ ಇದು. ಇದರಲ್ಲಿ ನಗಾಮಿ ಲಿಂಬೆ ಹಣ್ಣಿನಷ್ಟೇ ದೊಡ್ಡ ಬರೋದು. ಇನ್ನು ಹಣ್ಣು ಆಗಲಿಲ್ಲ, ಇದು ಕಾಯಿ ಜಸ್ಟ್. ಈ ಹಣ್ಣನ್ನು ಇದು ಸಿಪ್ಪೆ ತೆಗಿಬೇಕು ಅಂತಿಲ್ಲ. ಇದರಲ್ಲಿ ಇದು ಸಿಟ್ರಿಕ್ ಇದು ಇರ್ತದಲ್ಲ, ಕಹಿ ಬರೋದಿಲ್ಲ. ಇದು ಹಣ್ಣಾಗಲಿಲ್ಲ ನೋಡಿ, ಜಸ್ಟ್ ಆರೆಂಜ್ ಕಲರೇ ಬರಬೇಕು. ಸಿಪ್ಪೆ ಸಹಿತ ಹಾಗೆ ನಾವು ತಿನ್ಬಿಡ್ಬೋದು, ಸ್ವೀಟ್ ಇರ್ತದೆ. ಇನ್ನೊಂದೇನಂದ್ರೆ ಇದರಲ್ಲಿ ಮುಳ್ಳಿರಲ್ಲ. ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಬೇಕಾದಷ್ಟು ಹಣ್ಣು ಬರ್ತದೆ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಿದ್ರೆ ಬೆಳಿಬಹುದು. ಇಲ್ಲಿ ನಮ್ಮ ವೆದರ್ನಲ್ಲಿ ಆರಾಮ್ಸೆ ಹಣ್ಣು ಬರುತ್ತೆ. ಇದು ರೆಡ್ ಲೆಮನ್ ಅಂತೇಳಿ ಹಣ್ಣಾಗ್ಲಿಲ್ಲ. ಹಣ್ಣಾದಾಗ ಹೊರಗಡೆ ಮತ್ತು ಒಳಗಡೆ ಎರಡೂ ಕೂಡ ರಕ್ತದ ಬಣ್ಣ ಇರ್ತದೆ, ಬ್ಲಡ್ ರೆಡ್ ಇರ್ತದೆ. ಅದರಲ್ಲಿ ವೆರೈಟಿ. ಹಣ್ಣಾದ್ರೆ ಫುಲ್ ರೆಡ್ ಕಲರ್ ಬರ್ಬೇಕಿದು. ಈಗ ಆರೆಂಜ್ ಇದೆಯಲ್ಲ, ಟೊಮೆಟೊದ ಅದೇ ಕಲರ್ ಬರಬೇಕು. ಈಗ ಸ್ವಲ್ಪ ಹುಳಿ ಇರ್ತದೆ, ಬಟ್ ಒಳ್ಳೆ ಪರಿಮಳ, ಫ್ಲೇವರ್ ಒಂಥರ ಜಿಮ್ಕಿ ತರ. ಚೆರಿ ಹೌದು, ಚೆರೀಸ್ ಬಹಳ ಚೆನ್ನಾಗಿದೆ ನೋಡ್ಲಿಕ್ಕೆ ಹಣ್ಣು. ಈ ರಂಬುಟಾನ್ಗೆ ಪ್ಯಾರಲಲ್ ಆಗಿ ಇವಾಗ ಹೆಚ್ಚು ಕಮರ್ಷಿಯಲ್ ಆಗಿ ಬೆಳೀಲಿಕ್ಕೆ ಹೊರಟಿರುವಂಥ ಹಣ್ಣು. ಗುಂಚಲು ಹಣ್ಣು ಬರ್ತದೆ. ಫುಲ್ ಹಣ್ಣು ಆಗಲಿಲ್ಲ.
ಇದು ಕೂಡ ಸೀಡ್ಲೆಸ್ ವೆರೈಟಿಗಳು. ಫ್ರೂಟ್ ಫ್ಲೈ ಅಟ್ಯಾಕ್ ಆಗಿದೆ ಸ್ವಲ್ಪ ಈ ಸೈಡ್. ಸ್ವೀಟ್ ಇದೆ ಅಂತ ಲೆಕ್ಕ ಅದು. ಹುಳಗಳು ಯಾವಾಗಲೂ ಕೂಡ ಚಪ್ಪೆ ಇದ್ದದನ್ನು ಇಲ್ಲ ತಿನ್ನಲ್ಲ. ಅಲ್ಲಿ ಕೆಳಗೆ ಇನ್ನೊಂದು ಬಿತ್ತು ಸರ್. ಹೋಗಿದೆ. ಹೌದಾ, ಹಣ್ಣು ಆಗಬೇಕಷ್ಟೆ. ಸೂಪರ್ ಕಲರ್ ನೋಡಿದ್ರೆ ಖುಷಿ ಆಗ್ತದೆ. ಹೆಸರು ಹೇಳಿ ಸರ್ ಇದರದ್ದು. ಅಬಿಯು ಅಂತ ಹೇಳಿ ಬ್ರೆಜಿಲ್ನ ಒಂದು ಹಣ್ಣು. ದೊಡ್ಡ ಹಣ್ಣು ಆಗ್ತದೆ ಆ್ಯಕ್ಚುಲಿ. ಇದು ಸ್ವಲ್ಪ ಚಿಕ್ಕ ಉಂಟು ಹಣ್ಣು. ಹಣ್ಣಿನ ಒಳಗಡೆಯ ಪಲ್ಪನ್ನು ತಿಂದುಕೊಳ್ಳಿಕ್ಕೆ ನಾನಾಗ ಮಿಲ್ಕ್ ಫ್ರೂಟ್ ಅಂತೇಳಿ ಕರೆದಲ್ಲ, ಸೇಮ್ ಅದೇ ಥರ. ಬಟ್ ಅದಕ್ಕಿಂತಲೂ ಕೂಡ ಪರಿಮಳ ಜಾಸ್ತಿ, ಸ್ವೀಟ್ ಜಾಸ್ತಿ. ಇದು ಹೊರಗಡೆಯ ಸಿಪ್ಪೆ ತಿನ್ಲಿಕ್ಕೆ ಆಗೋದಿಲ್ಲ. ಬೀಜ ಕಮ್ಮಿ, ಎರಡೇ ಬೀಜ ಒಂದು ಅಥವಾ ಎರಡು ಬೀಜ ಬರೋದು ಇದರಲ್ಲಿ ಹೆಚ್ಚಾಗಿ. ಈ ಹಣ್ಣು ಕೂಡ ಹಾಗೆ ಒಳ್ಳೆ ತಿನ್ನಲಿಕ್ಕೆ, ಚಿಕ್ಕು ತಿಂದ ಹಾಗೆ ತುಂಬ ಒಳ್ಳೆಯದು, ತುಂಬ ಟೇಸ್ಟ್. ಮತ್ತು ಒಳ್ಳೆ ಸ್ಮೆಲ್ ಇದೆ. ಫ್ರೀ ಅಂತೇಳಿ ಕರೀತಾರೆ. ಆ್ಯಕ್ಚುಲಿ ಒರಿಜಿನಲ್ ಬ್ಲೂಬೆರಿ ಅಲ್ಲ, ಯಾಕಂದರೆ ನಮ್ಮಲ್ಲಿ ಒರಿಜಿನಲ್ ಬ್ಲೂಬೆರಿ ನಮ್ಮಲ್ಲಿ ಕಾಯಿ ಬರೋದಿಲ್ಲ. ಇದು ಮೆಮೆಸಿಲೋನ್ ಮೆಮರೋಡಿಕಾ ಅಂತ ಆಗಿರಬೇಕು ಬಹುಶಃ. ಬ್ಲೂ ಕಲರಿಂದು ಹಣ್ಣು ಬರುವಂಥದ್ದು. ಬ್ಲೂಬೆರಿ ಹಾಗೆ ಇರ್ತದೆ, ಬಟ್ ಬ್ಲೂಬೆರಿ ಅಲ್ಲ, ಒಂದು ಸಿಂಗಲ್ ಬೀಜ ಬರುವಂಥದ್ದು. ಇದು ಗಾರ್ಸಿನಿಯಾ ಇಂಟರ್ಮೀಡಿಯಾ ಅಂತೇಳಿ ಇದ್ರ ಬೊಟಾನಿಕಲ್ ನೇಮು. ಹೆಸರು ಬರಾಬಾ ಅಂತೇಳಿ ಕರೀತಾರೆ. ನೋಡಿ ಇಲ್ಲಿ ಈ ಥರ ಗೊಂಚಲು ಮಿಡಿ ಬರುವಂಥದ್ದು. ಹಣ್ಣು ಕೂಡ ಹಾಗೆ ಪುನರ್ಪುಳಿ ಎಲ್ಲ ಉಂಟಲ್ಲ, ಕೊಕ್ಕಂಬರಿ, ಅದೇ ಥರ 3 ರಿಂದ 4 ಸಲ ಹಣ್ಣು ಬರ್ತದೆ. ಎಂತ ಆರೈಕೆ ಬೇಡ, ಗೊಬ್ಬರವೂ ಬೇಡ, ಏನು ಬೇಡ, ಎಂಥದ್ದು ಬೇಡ, ಹಾಗೆ ನಟ್ಟು ಬಿಟ್ಟರು ಸಾಕು. ಓ ಇಲ್ಲಿದೆ ಸರ್. ಓ ಇಲ್ಲಿ ಕೊಡ್ತೇನೆ. ಕಮರ್ಷಿಯಲಿ ಎಷ್ಟು ಸಮಯ ಅದು ಬೆಳೀಲಿಕ್ಕೆ ಆಗ್ತದೆ, ಎಷ್ಟು ಇನ್ಕಮ್ ಬರ್ತದೆ, ಖರ್ಚು ನೋಡ್ಬೇಕು. ಇನ್ನು ಎಲ್ಲ ಟ್ರಯಲ್ಲೇ. ಹೌದು. ಮತ್ತೆ ಇನ್ನೀಗ ಗ್ರಾಫ್ಟೆಡ್ ಗಿಡವೇ ಇದರಲ್ಲಿ ಮಾಡಿದ್ರೆ ಕೂಡ ಈಕ್ವಲ್ ಹಣ್ಣು, ಒಳ್ಳೆ ಸೈಜ್ ಬರುವಂತ ಹಣ್ಣುಗಳು ಅಥವಾ ಒಳ್ಳೆ ಪಲ್ಪ್ ಇರುವಂತ ಹಣ್ಣಿನ ಶೂಟ್ ನೋಡಿ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿದೆ ನಲಪಾಕ, ದಿನ ವಿನುತಾಯಿ ಬಿಸಿಯೂ ಬರುವ ಮೊದಲೇ ಎಲ್ಲರ ಜೊತೆಗೆ ನಿಲ್ಲುವ ಕಲೆ. ಸರ್, ಇಷ್ಟೊತ್ತು ನೀವು ನಿಮ್ಮ ಒಂದು ತೋಟದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಿ. ನಮ್ಮ ವೀಕ್ಷಕರಿಗೆ ನೀವು ಒಂದು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಈ ಕೃಷಿಯ ಕುರಿತಾಗಿ? ಯಾಕೆ ತೋರಿಸ್ತೇವೆ ಅಂತ ಹೇಳಿದ್ರೆ, ಏನಾದ್ರೂ ನಡಿ, ಪ್ರಕೃತಿಗಾಗಿ ನಡಿ ಅಂತ ಹೇಳುವಂತ ನಾವು ನಡ್ಬೇಕು. ಪ್ರಕೃತಿ ಅಂತ ಹೇಳಿದ್ರೆ ಬರೀ ಪ್ರಾಣಿ ಪಕ್ಷಿಗಳು ಅಂತಲ್ಲ, ನಾವು ಕೂಡ ಒಳಕೊಂಡಿದ್ದೇವೆ. ನಮ್ಮಲ್ಲಿರುವಂತಹ ಮಕ್ಕಳಿರ್ಬೋದು, ನಮ್ಮಲ್ಲಿರುವಂತಹ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿರ್ಬೋದು, ಜೇನುದುಂಬಿ ಇರ್ಬೋದು, ಎಲ್ಲವೂ ಕೂಡ ಒಂದು ಸೇರಿದ್ರೆ ಮಾತ್ರ ಒಂದು ಸೈಕಲ್. ಈ ಪ್ರಕೃತಿ ಅಂತ ಹೇಳುವಂಥದ್ದು ಒಂದು ರೀತಿಯ ದುಂಡಗೆ ನಾವು ಭೂಮಿ ಅಂತ ಹೇಳುವಂಥದ್ದು ಹೇಳ್ತೇವಲ್ಲ, ಅದೇ ಥರ ಈ ಒಂದರಿಂದ ಒಂದಕ್ಕೆ ಲಿಂಕ್ ಇರ್ತದೆ. ಯಾವುದೋ ಒಂದು ಲಿಂಕನ್ನು ಕಡ್ಕೊಂಡ್ರೆ ಮತ್ತೆ ಅದನ್ನು ನಾವು ಮತ್ತೆ ಸರಿ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಪ್ರತಿಯೊಬ್ಬನು ಕೂಡ ಅವನದ್ದೇ ಆದಂತಹ ಆಹಾರ ವಸ್ತುಗಳು, ಹಣ್ಣಿನ ಗಿಡಗಳನ್ನು ನಾವು ನಡಬೇಕು ಅಂತೇಳಿ ಹೇಳುವಂಥ. ಹೂವಿನ ಗಿಡಕ್ಕೆ ಯಾವ ರೀತಿ ನಾವು ಹೆಚ್ಚು ಒತ್ತು ಕೊಡ್ತೇವೆ, ಅದೇ ಥರ ಸಣ್ಣ ಸಣ್ಣ ಹಣ್ಣುಗಳನ್ನು ನೆಟ್ಟರೆ ನಮ್ಮಲ್ಲಿ ಬೆಳೆದ ಹಣ್ಣಿಗಿರುವಂಥ ರುಚಿ ಬೇರೆ ಯಾವುದೂ ಇಲ್ಲ. ಜೊತೆಗೆ ಮಕ್ಕಳನ್ನು ಕೃಷಿಯತ್ತ ವಾಲಿಸುವಂಥ ಒಂದು ಪ್ರಯತ್ನ. ಬಹುತೇಕ ಮಕ್ಕಳು ಶಾಲೆ ಬಿಟ್ಟು ಬಂದ ತಕ್ಷಣ ಮೊಬೈಲ್ ನೋಡುವಂಥದ್ದು, ಟಿ ವಿ ನೋಡುವಂಥದ್ದು, ಇಂಥ ಸಮಸ್ಯೆಗಳು ಬರ್ತದೆ. ಮಕ್ಕಳಿಗೆ ಕೃಷಿಯ ಹುಚ್ಚು ಯಾವಾಗ ಬಂತ ಆವಾಗ ತಕ್ಷಣ ಅವರು ಅದಕ್ಕೆ ಹೋಗ್ತಾರೆ. ಹಣ್ಣು ತಿನ್ನಲಿಕ್ಕೆ ಅಂತೇಳಿ ಫಸ್ಟಿಗೆ ಹೋಗ್ತಾರೆ. ತಿನ್ನಲಿಕ್ಕೆ ಹೋದಾಗ ದಾರಿ ಮಧ್ಯದಲ್ಲಿ ಏನೇನೋ ಅಡಿಕೆ ಸಿಗ್ತದೆ, ತೆಂಗು ಸಿಗ್ತದೆ, ಅದನ್ನು ತಗೊಂಡು ಬಾ ಅಂತ ಹೇಳುವಾಗ ಕ್ರಮೇಣ ಅವರಿಗೆ ಕೃಷಿಯಲ್ಲಿ ಆಸಕ್ತಿ ಮೂಡ್ತದೆ. ಮುಂದೆಗೆ ಅವರು ಕೃಷಿಕರಾಗಬೇಕು ಅಂತ ನಾನು ಹೇಳುವುದಂಥದ್ದಲ್ಲ. ಕೃಷಿ ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿರಬೇಕು. ಯಾವ ಕಾರಣಕ್ಕೂ ಕೂಡ ಸೋಲದೆ ಇರುವಂಥ ಒಂದು ವಸ್ತು, ಒಂದು ವ್ಯವಹಾರ ಅಂತಂದರೆ ಕೃಷಿ. ಕಡಿಮೆ ಆದಾಯ ಕಡಿಮೆ ಇರ್ಬೋದು, ಇದರಲ್ಲಿ ಸಿಗುವಷ್ಟು ನೆಮ್ಮದಿ, ಇದರಲ್ಲಿ ಸಿಕ್ಕುವಂತಹ ಆರೋಗ್ಯ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಹಾಗಾಗಿ ನಮ್ಮ ಎಲ್ಲ ಮಕ್ಕಳು ಕೂಡ ಒಳ್ಳೆ ರೀತಿಯ ಪೋಷಕಾಂಶಯುಕ್ತ ಆಹಾರವನ್ನು ತಿನ್ನಲಿ ಅಂತ ಹೇಳುವಂಥದ್ದು. ಎಲ್ಲಿಂದ ಅಂತ ಹೇಳಿ ಅಲ್ಲ, ಎಲ್ಲಿಂದಾದರೂ ಸರಿಯೇ ತಿನ್ನುವಂಥ ವಸ್ತುಗಳನ್ನು ನಡಿ ಅಂತ ನಾವು ಕೇಳುವಂಥದ್ದು. ಆರೋಗ್ಯಕರವಾದಂತಹ ಒಳ್ಳೆ ಪೋಷಕಾಂಶ ಭರಿತವಾದಂತಹ ಆಹಾರಗಳನ್ನು ನಮ್ಮ ಮಕ್ಕಳು ತಿನ್ನಿ, ಜೊತೆಗೆ ನಮ್ಮ ಮನೆಗೆ ಬಂದವರಿಗೆ ಗಿಫ್ಟ್ ಆಗಿ ಕೊಡುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಎಲ್ಲರಲ್ಲೂ ಕೂಡ ನಾವು ಕೇಳ್ತಾ ಇರುವಂಥದ್ದು. ಓಕೆ,
ಅಷ್ಟೇ ಅಲ್ಲದೆ ಇನ್ನು ಇಂಥ ಒಂದು ಒಳ್ಳೆಯ ಒಂದು ಮಾಹಿತಿಯೊಂದಿಗೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾವು ಭೇಟಿಯಾಗ್ತಾ ಇದ್ದೇವೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ಕರಾವಳಿ ವೈವಿಧ್ಯ ಇದನ್ನು ನೀವು ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗುವ. ನಮಸ್ಕಾರ.